ವಿಶೇಷವಾದ ಈ ಅದ್ಭುತವಾದ ಪರಿಶುದ್ಧವಾದ ತಿಂಗಳಾಗಿರುವಂಥ ಏಪ್ರಿಲ್ ತಿಂಗಳಲ್ಲಿ ಕಾಲಿಟ್ಟಿರುವಂಥ ಪ್ರತಿಯೊಂದು ದೇವ ಮಕ್ಕಳಿಗೆ ನಾನು ಹೃದಯ ತುಂಬಿದ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಖಂಡಿತವಾಗ್ಲೂ ದೇವರು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಆಶೀರ್ವಾದ ಬರಲಿ. ದೊಡ್ಡ ಚಪ್ಪಾಳೆ. 3 ತಿಂಗಳಲ್ಲಿ ನಡೆಯದೇ ಇರತಕ್ಕಂಥ ಕಾರ್ಯ ಈ 4ನೇ ತಿಂಗಳಲ್ಲಿ ಅಪ್ಪ ಹೇಳ್ತಾರೆ, ಏಪ್ರಿಲ್ ತಿಂಗಳು ನಿಮ್ಮನ್ನು ತೃಪ್ತಿಪಡಿಸತಕ್ಕಂಥದ್ದು. ಗಾಡ್ ವಿಲ್ ಗೋನ್ ಟು ಸ್ಯಾಟಿಸ್ಫೈ ಯು. ಗಾಡ್ ವಿಲ್ ಗೋನ್ ಟು ಸ್ಯಾಟಿಸ್ಫೈ ಯು ವಿತ್ ಆಲ್ ಹಿಸ್ ಗುಡ್ನೆಸ್. ಆತನ ತನ್ನ ಒಳ್ಳೆ ಕೃತ್ಯಗಳಿಂದ ಒಳ್ಳೆ ಫಲಗಳಿಂದ ನಿಮ್ಮ ಆತ್ಮಗಳನ್ನು ಅವರು ತೃಪ್ತಿಗೊಳಿಸ್ತೀನಿ ಅಂತ ಹೇಳ್ತಾರೆ. ತೃಪ್ತಿಗೊಳಿಸ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಮಕ್ಕಳಿಗೆ ತೃಪ್ತಿ, ನಿಮ್ಮ ಗಂಡನಿಗೆ ತೃಪ್ತಿ, ನಿಮ್ಮ ಕುಟುಂಬಕ್ಕೆ ತೃಪ್ತಿ, ಆಶೀರ್ವಾದ ನಿಮ್ಮ ಜೀವನದಲ್ಲಿ ಅದು ಬರೋ ಹಾಗೆ ಅಪ್ಪ ನಿಮ್ಮ ಜೀವನದಲ್ಲಿ ಅವರು ಮಾಡೋಕ್ಕೆ ಸಿದ್ಧರಾಗ್ತಾರೆ. ಏಷಾಯ 58ನೇ ಅಧ್ಯಾಯ, ಬುಕ್ ಆಫ್ ಐಸಾಯ ಚಾಪ್ಟರ್ 58 ವರ್ಸಸ್ 10 and 11. ದೇವರಿಗೆ ಸ್ತೋತ್ರವಾಗಲಿ. ಏಷಾಯ ಚಾಪ್ಟರ್ 58 ವರ್ಸ್ 11. ಮತ್ತೆ ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ಸಮಾನ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಹೇಳ್ತೇನೆ, ದೇವ ಮಕ್ಕಳೇ, ಇವತ್ತು ದೇವರ ಸನ್ನಿಧಾನದಲ್ಲಿ ಅದ್ಭುತವಾದ ಕಾರ್ಯಗಳನ್ನ ಒತ್ತಿಕೊಳ್ಳೋದಕ್ಕಾಗಿ ದೇವರು ನಮ್ಮನ್ನು ತಂದಿದ್ದಾರೆ. ಈ ಏಪ್ರಿಲ್ ತಿಂಗಳು ದೇವರು ನಿಮ್ಮನ್ನು ತೃಪ್ತಿಪಡಿಸುವಂತ ತಿಂಗಳಾಗಿ ಹೋಗುತ್ತೆ. ಹೇಳ್ತಾರೆ, ಮರುಭೂಮಿಯಲ್ಲಿ ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಾಸಾರ ಮಾಡ್ತಾರೆ. ಇವತ್ತು ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳು ಮರುಭೂಮಿಯಾಗಿ ಹೋಗಿದೆ. ಸಾಲ ಎಂಬ ಮರುಭೂಮಿ, ಕಣ್ಣೀರೆಂಬ ಮರುಭೂಮಿ, ವ್ಯಾಧಿ ಎನ್ನುವಂಥ ಮರುಭೂಮಿ, ನಮ್ಮ ಮನೆ ಎದುರುಗಡೆ ನಿಂತ್ಕೊಂಡು ವಾಮಾಚಾರ ಮಾಡಿ ನಮ್ಮ ಮನೆ ಮುಂದೆ ನಮ್ಮ ನೋಡಿ ಕಿಸಿತಾ ಇರುವಂಥ ಒಂದು ದುಃಖದ ಪರಿಸ್ಥಿತಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ಒಂದು ಮರುಭೂಮಿ. ಈ ರೀತಿಯಾದ ಮರುಭೂಮಿ ಅಂದರೆ ಏನು ಹೇಳುತ್ತೆ? ಏನು ಸಿಗೋದಿಲ್ಲ ಮಕ್ಕಳೇ. ಮರುಭೂಮಿ ಅಂದರೆ ಬರಗಾಲ ಇದ್ದಂಗೆ. ಯು ವಾಂಟ್ ಗೆಟ್ ಈವನ್ ಎ ಸ್ಮಾಲ್, ಯು ಕಾಂಟ್ ಫೈಂಡ್ ಈವನ್ ಎ ಸ್ಮಾಲ್ ಪ್ಲ್ಯಾಂಟ್ ಇನ್ ಡೆಸರ್ಟ್. ಆ ಮರುಭೂಮಿಯಲ್ಲಿ ಪ್ಲ್ಯಾಂಟ್ ಸಿಗಲ್ಲ, ನೀರು ಸಿಗೋದಿಲ್ಲ. ನನ್ನ ಪ್ರಿಯ ಮಕ್ಕಳು, ಎಲ್ಲ ಬರಿದಾಗಿರುತ್ತೆ, ಎಲ್ಲ ಡ್ರೈ ಆಗಿರುತ್ತೆ, ಬಿಸಿಲು ಜಳ ಅಂತ ಇರುತ್ತೆ. ಯಾವಾಗ ನೀರು ಸಿಕ್ಬಿಡುತ್ತೆ, ಯಾವಾಗ ನನಗೆ ನೆರಳು ಸಿಗತ್ತೆ ಅಂತೇಳಿ ಮರುಭೂಮಿಯಲ್ಲಿ ನಡೆಯತಕ್ಕಂಥ ಒಂದು ನಿರಾಸೆ ಉಳ್ಳ ಜೀವನ, ಒಂದು ಕಣ್ಣೀರಿನ ಜೀವನ, ದುಃಖಕರವಾದ ಜೀವಿತ. ಎಷ್ಟೋ ಬಾರಿ ಹೇಳ್ತಾ, ಈ ಜೀವನಕ್ಕೆ ಕೊನೆ ಇಲ್ವಾ? ಈ ವ್ಯಾಪಾರದೊಂದು ನನಗೆ ಆಸೆ ಇಲ್ವಾ? ಈ ಕುಟುಂಬ ಸಂಸಾರದಲ್ಲಿ ನನಗೊಂದು ಬೆಲೆ ಇಲ್ವಾ? ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಹೋರಾಟ, ಯಾಕೆ ಈ ರೀತಿ ಮರುಭೂಮಿಯಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಅನೇಕ ಬಾರಿ ನಾವು ದುಃಖ ಪಡ್ಕೊಂಡು ಹೇಳ್ತೀವಲ್ಲ ಪ್ರಿಯ ಮಕ್ಕಳೇ. ನಾನು ಹೇಳ್ತೇನೆ, ಅಪ್ಪನ ನೀವು ನಂಬಿ ಬರೋದಾದರೆ, ಅಪ್ಪನ ನಂಬಿ ನೀವು ಒಡಂಬಡಿಕೆ ಮಾಡೋದಾದರೆ, ಒಡಂಬಡಿಕೆ ರಕ್ತ ನಿಮ್ಮ ಮೇಲೆ ಬರುತ್ತೆ. ವೆನ್ ಯು ಆರ್ ಅಂಡರ್ ದ ಕವನೆಂಟ್, ಯು ಆರ್ ಅಂಡರ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ರಕ್ತ ನಿಮ್ಮೊಳಗೆ ಬಂದ್ಬಿಡ್ತು ಅಂದರೆ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಕಾರ್ಯ ಆಗುತ್ತೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ. ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ. ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ. ನೀತಿವಂತರಾಗಿಸುವ ರಕ್ತ ಜಯ, ನೀತಿವಂತನಾಗಿಸುವ ರಕ್ತ ಜಯ. ನಿತ್ಯ ಜೀವನ ಕೊಡುವ ರಕ್ತ ಜಯ, ನಿತ್ಯ ಜೀವನ ಕೊಡುವ ರಕ್ತ ಜಯ. ರಕ್ತ ಜಯ, ಓ ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯ. ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ರಕ್ತ ಜಯ, ಓ ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯ. ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಆಗ ಮರುಭೂಮಿ ಅನ್ಬೇಕಾದ್ರೆ ನಮಗೆ ಏನೂ ದೊರಕದೇ ಇರತಕ್ಕಂಥ ಒಂದು ಪರಿಸ್ಥಿತಿ. ಇವತ್ತು ನೋಡಿ,
ನಮಗೆ ಆರೋಗ್ಯ ಇದೆ, ಆದರೆ ಆಶೀರ್ವಾದ ಇಲ್ಲ. ಆಶೀರ್ವಾದ ಇದೆ, ಅನುಭವಿಸೋಕ್ಕೆ ಶಕ್ತಿ ಇಲ್ಲ. ಅನುಭವಿಸೋಕ್ಕೆ ಶಕ್ತಿ ಇದೆ, ಮಕ್ಕಳು ಸರಿ ಇಲ್ಲ. ಮಕ್ಕಳು ಸರಿ ಇದ್ದಾರೆ, ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ. ಮಕ್ಕಳಿಗೆ ಮದುವೆ ಆಗಿದೆ, ಮದುವೆ ಆಗಿದೆ ಮಕ್ಕಳಿಗೆ ಮಕ್ಕಳಾಗ್ತಾ ಇಲ್ಲ. ಬಂಜೆತನ ಹೋರಾಡ್ತಾ ಇದೆ. ಇವೆಲ್ಲ ಬಂಜೆತನ, ದರಿದ್ರ, ಬಡತನ, ಕಣ್ಣೀರು, ನೋವು ಇವೆಲ್ಲ ಬಂದು ಇದು ಮರುಭೂಮಿಗಳಾಗಿದೆ. ದೀಸ್ ಆರ್ ದ ಡೆಸರ್ಟ್ಸ್, ದೀಸ್ ಆರ್ ದ ಫ್ಯಾಮೈನ್ಸ್. ಯು ವಾಂಟ್ ಫೈಂಡ್ ಎನಿಥಿಂಗ್ ಇನ್ ದ ಪ್ಲೇಸಸ್ ಆಫ್ ಫ್ಯಾಮೈನ್. ಬರಗಾಲದಲ್ಲಿ ದೇವರು ಈಸಾಕನ ಆಶೀರ್ವಾದ ಮಾಡಿದ್ರು. ಬರಗಾಲದಲ್ಲಿ ಬೆಳೆಯನ್ನು ಬರೆಸಿದ್ರು. ಬರಗಾಲದಲ್ಲಿ ಆಗಾರಳಿಗೆ ಆ ಮಗುವಿಗೆ ನೀರಿನ ತೊರೆಯನ್ನು ದೇವರು ತೆರೆದುಕೊಂಡು ಬರಗಾಲದ ದೇವರು ಅಬ್ರಾಮನ ಆಶೀರ್ವಾದ ಮಾಡಿದ್ರು. ಬರಗಾಲದಲ್ಲಿ ಯೋಸೆಫ್ನ ಆಶೀರ್ವಾದ ಮಾಡಿದ್ರು. ಯಾಕೆ? ಅವನು ದೇವರೊಂದಿಗೆ ಒಡಂಬಡಿಕೆ ಮಾಡಿದ್ದ. ಆಗ ಒಡಂಬಡಿಕೆ ಅಂದರೆ ಅಬ್ರಾಮನ ಒಡಂಬಡಿಕೆ. ದೇವರು ಅಬ್ರಾಮನ ಒಡಂಬಡಿಕೆ ಮಾಡ್ಕೊಳ್ತಾರೆ. ನಾನು ಹೇಳ್ತೇನೆ ಪ್ರಿಯ ಮಕ್ಕಳು, ಏನಂತ ಒಡಂಬಡಿಕೆ? ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತಾನೆ, ನಿನ್ನ ಆಶೀರ್ವದಿಸ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತಪಡಿಸ್ತೇನೆ, ನಿನ್ನ ಹೆಸರನ್ನು ನಿನ್ನ ಆಶೀರ್ವಾದ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತೆ, ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ. ಹೇಳಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ದೇವರಿಗೆ ಸ್ತೋತ್ರ. ಅಪ್ಪ ಹೇಳ್ತಾರೆ, ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನ ಆಶೀರ್ವದಿಸ್ತೇನೆ, ನಿನ್ನ ಆಶೀರ್ವಾದ ನಿಧಿ ಆಗುತ್ತೆ, ನಿನ್ನ ಹೆಸರನ್ನ ಪ್ರಖ್ಯಾತಪಡಿಸುತ್ತೇನೆ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು ತುಂಬ ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ. ಏನ್ ಬರುತ್ತೆ? ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ. ಎಲ್ಲನ ದೇವರೊಂದು ದೊಡ್ಡ ಜನಾಂಗವಾಗಿ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಆಮೆನ್. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ನಾನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದರು. ದೇವರು ಬಾಯಿಂದ ಬಂದ ಮಾತು ನೋಡಿದ್ರ, ಅದು ಒಡಂಬಡಿಕೆ ಅಂತ ಹೇಳ್ತಾರೆ. ಒಡಂಬಡಿಕೆ ಅಂದ್ರೆ ನಾನು ನಿನ್ನ ಜೊತೆ ಇರ್ತೀನಿ, ಇದೆಲ್ಲ ನೀನು ನೆರವೇರಿಸ್ತೀನಿ, ನೀ ನನ್ನ ಮಾತುಗಳನ್ನ ಕೈಗೊಂಡು ನಡಿಬೇಕು. ಇಬ್ಬರು ಅಗ್ರಿಮೆಂಟು, ಮ್ಯೂಚುವಲ್ ಅಗ್ರಿಮೆಂಟು. If this agreement is okay, then God will going to seal it with the power of the blood. ಈ ಒಡಂಬಡಿಕೆ ನಿಮ್ಗೆ ಒಬ್ಬರಿಗೂ ಒಪ್ಪಿಗೆ ಆಯಿತು ಅಂದರೆ ಏನು ಮಾಡ್ತಿದ್ರು? ಆ ರಕ್ತ ತಗೊಂಡು, ಕುರಿಮರಿ ರಕ್ತ ತಗೊಂಡು ಆ ಒಡಂಬಡಿಕೆ ಮೇಲೆ ಸೀಲ್ ಮಾಡಿ ಅವ್ರ ಕುರಿಮರಿನ ಅರ್ಪಿಸ್ತಾ ಇದ್ರು. ಸೊ ದೇವರು ಅಬ್ರಾಮನಿಗೆ ಒಡಂಬಡಿಕೆ ಮಾಡ್ತಾರೆ. ಏನು ಹೇಳ್ತಾರೆ? ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಹೆಸರನ್ನ ಪ್ರಖ್ಯಾತಪಡಿಸುವೆ, ನಿನ್ನ ಆಶೀರ್ವಾದ ನಿಧಿ ಆಗ್ತೀಯ. ಬಂಗಾರ ನಿಧಿಯಲ್ಲಿ ನೀನು ನಿಧಿ ಆಗ್ಬಿಡ್ತೀಯ. ನೀನಂತ ಬರೋರಿಗೆಲ್ಲ ಬ್ಲೆಸ್ಸಿಂಗ್ ಆಗ್ತಾ ಇರತ್ತೆ. ನೀನು ಎಲ್ಲೆಲ್ಲ ಹೋಗ್ತೀಯಾ ಅಲ್ಲೆಲ್ಲ ಆಶೀರ್ವಾದ ಬರುತ್ತೆ. ಏಪ್ರಿಲ್ ತಿಂಗಳಲ್ಲಿ ನೀವೆಲ್ಲೆಲ್ಲ ಹೋಗ್ತೀರಾ, ಆಶೀರ್ವಾದ ಏನೆಲ್ಲ ಕೈಯಲ್ಲಿ ಕೆಲಸ ಮಾಡಕ್ಕೆ ಹೋಗ್ತೀರಾ, ಅವೆಲ್ಲ ಆಶೀರ್ವಾದ ಆಗತ್ತೆ. ನಿಮ್ಮ ಅಂಗಡಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ವ್ಯಾಪಾರಕ್ಕೆ ಒಂದು ಕೊರತೆ ಇರೋದಿಲ್ಲ. ಯಾಕಂದ್ರೆ ಪ್ರಾಯ ಸಿಂಹವು ಹಸಿದಿದ್ದರು, ಕರ್ತರಲ್ಲಿ ಬೇಡಿಕೊಳ್ಳುವ ಒಬ್ಬ ಮಕ್ಕಳಿಗೂ ಕೂಡ ಯಾವ ಮೇಲಿಗೂ ಕೊರತೆ ಇಲ್ಲವೇ ಇಲ್ಲ. ಅದಕ್ಕೆ ಪ್ರಾಯ ಸಿಂಹ ಹಸಿದಿದ್ರು ನೋಡಿ, ಸಿಂಹ ಕಾಡಿಗೆ ರಾಜ ಆಗಿದೆ ಅಂತ ರಾಜನಿಗೆ ಒಂದು ಹಸಿವಿನ ಪರಿಸ್ಥಿತಿ ಬಂದರೂ ಕೂಡ ಕರ್ತನನ್ನ ಬೇಡಿಕೊಳ್ಳುವ ಮಕ್ಕಳಿಗೆ ಯಾವ ಮೇಲಿಗೂ ಅದು ಕೊರತೆ ಇಲ್ಲ. ಒಂದು ಬರ್ಲಿ ಒಂದು ಜೋಡು ಚಪ್ಪಾಳೆ. Hallelujah.
Hallelujah. Hallelujah. Hallelujah. Amen. Hallelujah. 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 Amen. Hallelujah. 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 Amen. Hallelujah. 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 Amen. 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 Amen. Hallelujah. Sapa. Esapa. 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 ಕಣ್ಮುಚ್ಚಿ ಹಾಡಿಲ್ಲ. ಏಸಪ್ಪ ಭಯಭಕ್ತಿಯಿಂದ ಏಸಪ್ಪ ಏಸಪ್ಪ ಅಲ್ಲಿ ನೋಡಿ ಹಾಡಿ ದೇವ್ರನ್ನ ಏಸಪ್ಪ 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 ನೀ ಕರ್ತನ ಹುಡುಕೋದಾದ್ರೆ ಜನರನ್ನ ಹುಡ್ಕೊಂಡು ಹೋಗ್ಬೇಡಿ, ಅಕ್ಕನ ಹುಡ್ಕೊಂಡು ಹೋಗ್ಬೇಡಿ, ಅಮ್ಮನ ಹುಡ್ಕೊಂಡು ಹೋಗ್ಬೇಡಿ. ಅಕ್ಕ ಅಮ್ಮ ಎಲ್ಲ ಟೆಂಪ್ರವರಿ, ನೆಟ್ ಬೋಲ್ಟ್ ಇದ್ದಂಗೆ. ಒಂದಿನ ಲೂಸ್ ಆದರೆ ಗಾಡಿನ ಕೆಳಗೆ ಬೀಳ್ತದೆ. ಆದರೆ ಪರ್ಮನೆಂಟಾಗಿ ನೆಟ್ ಬೋಲ್ಟ್ ಬೀಳದೆ ಇರೋದು ಕರ್ತನ ವಾಕ್ಯ ಮಾತ್ರ, Hallelujah. ಕರ್ತನ ವಾಗ್ದಾನ, ಕರ್ತನ ಒಡಂಬಡಿಕೆ. ನಿನ್ನ ಗಂಡ ಬಿಟ್ಟು ಹೋಗ್ಬೋದು, ಹೆಂಡತಿ ಬಿಟ್ಟು ಹೋಗ್ಬೋದು, ಮಗ ಬಿಟ್ಟು ಹೋಗ್ಬೋದು, ಮಗಳು ಬಿಟ್ಟು ಹೋಗ್ಬೋದು, ಸೊಸೆ ನಿನ್ನ ಮೇಲೆ ಕೇಸ್ ಹಾಕಿ ಬಿಟ್ಟು ಹೋಗ್ಬೋದು. ನಿನ್ನನ್ನು ಎಂದಿಗೂ ಬಿಡದೇ ಇರತಕ್ಕದ್ದು ಆತನ ಪ್ರೀತಿಯ ಒಡಂಬಡಿಕೆ, Hallelujah. Amen. ಆತನ ಪ್ರೀತಿಯ ಒಡಂಬಡಿಕೆ. ಅದಕ್ಕೆ ಆ ರಕ್ತದಿಂದ ದೇವರು ಒಡಂಬಡಿಕೆ ಮಾಡ್ತಾನೆ. ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನ ಆಶೀರ್ವಾದ ಮಾಡ್ತೇನೆ, ನಿನ್ನ ಹೆಸರನ್ನ ಪ್ರಖ್ಯಾತಪಡಿಸುತ್ತೇನೆ, ಹೆಸರನ್ನ ಪ್ರಖ್ಯಾತಪಡಿಸುತ್ತೇನೆ. ಏನ್ ಹೆಸರನ್ನ ಸುರೇಶರೇ, ನಿಮ್ಮ ಹೆಸರನ್ನ ಏನ್ ಹೇಳ್ತಾರಪ್ಪ? ಪ್ರಖ್ಯಾತ. ಫೇಮಸ್ ಮಾಡ್ತಾರೆ. ಇವತ್ತು ಯೂಟ್ಯೂಬಲ್ಲಿ ನೋಡ್ತಿರೋ ಅನೇಕ ಮನೆಗಳಲ್ಲಿ ಅವರ ಹೆಸರುಗಳನ್ನ ಪ್ರಖ್ಯಾತ ಪಡಿಸಕ್ ಹೋಗ್ತಾರೆ ದೇವರು. Hallelujah. ನಿಮ್ಮ ಮಕ್ಕಳನ್ನ ಹೆಸರು ಪ್ರಖ್ಯಾತ ಪಡಿಸಕ್ ಹೋಗ್ತಾರೆ. Hallelujah. ಪೇಪರ್ಗಳಲ್ಲಿ ಬರುತ್ತೆ, ನ್ಯೂಸ್ಗಳಲ್ಲಿ ಬರುತ್ತೆ. ಅದ್ಭುತವಾಗಿ ನಿನ್ನ ಮಗಳು ಈ ತರ ಮಾಡಿದಾಳೆ, ಬ್ಲೆಸ್ಸಿಂಗ್ ಆಗುವಂತ ಒಂದು ಗುಡ್ ನ್ಯೂಸ್ ಬರುತ್ತೆ ನಿಮಗೆಲ್ಲ. ಮಕ್ಕಳನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಅದ್ಭುತವಾಗಿ ನೀವು ಬೀಜ ಯಾವಾಗ ಬಿತ್ತುತ್ತೀರಾ, ದೇವರು ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡಿ. ಏಪ್ರಿಲ್ ತಿಂಗಳು ಸಾಧಾರಣವಾದ ತಿಂಗಳಲ್ಲ, ಇದು ಒಡಂಬಡಿಕೆ ತಿಂಗಳು. ಇದು ದೇವರು ನಿಮ್ಮನ್ನ ತೃಪ್ತಿ ಪಡಿಸುವಂತ ತಿಂಗಳು. ಯಾವುದಲ್ಲಿ? ಮರುಭೂಮಿಯಲ್ಲಿ. ಹೇಳಿ, ಮರುಭೂಮಿಯಲ್ಲಿ, ಮರುಭೂಮಿಯಲ್ಲಿ, ಕಣ್ಣೀರಿನಲ್ಲಿ, ಕಣ್ಣೀರಲ್ಲಿ, ದುಃಖದಲ್ಲಿ, ದುಃಖದಲ್ಲಿ, ವ್ಯಾಧಿಯಲ್ಲಿ, ವ್ಯಾಧಿಯಲ್ಲಿ, ಕಷ್ಟಗಳಲ್ಲಿ ನಷ್ಟಗಳಲ್ಲಿ ದೇವರು ನನ್ನನ್ನ ಈ ಎಲ್ಲಾ ವಿಷಯಗಳಲ್ಲಿ, ಎಲ್ಲಾ ವಿಷಯಗಳಲ್ಲಿ, ಎಲ್ಲಾ ಸಂಗತಿಗಳಲ್ಲಿ, ಎಲ್ಲಾ ಸಂಗತಿಗಳಲ್ಲಿ ನನ್ನನ್ನು ವಿಶೇಷವಾಗಿ ತೃಪ್ತಿಪಡಿಸುತ್ತಾರೆ. ತೃಪ್ತಿಪಡಿಸುತ್ತಾರೆ. ಇವತ್ತು ನೋಡ್ತಾ ಇದ್ದೀರಾ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕೂತಿದ್ದೀರಾ. ಅನೇಕ ಮಕ್ಕಳು ಕೆಲಸ ಕಳ್ಕೊಂಡಿದ್ದೀರಾ, ನರ್ಸಿಂಗ್ ಕೆಲಸ ಕಳ್ಕೊಂಡಿದ್ದೀರಾ, ಆಸ್ಪತ್ರೆ ಕೆಲಸ ಕಳ್ಕೊಂಡಿದ್ದೀರಾ. ಎಷ್ಟೋ ತಂದು ಗಂಡ ಹೆಂಡ್ತಿದ್ದೀರೋ, ನಿಮ್ಮ ಲ್ಯಾಬ್ಗಳನ್ನ ಮುಚ್ಚಿ ಮನೇಲಿ ಕೂತ್ಕೊಂಡಿದ್ದೀರಾ, ಖಾನಾವಳಿಗಳನ್ನ ಮುಚ್ಚಿ ಮನೇಲಿ ಕೂತ್ಕೊಂಡಿದ್ದೀರಾ. ಮನೇಲಿ ಗ್ಯಾಸ್ ಇಲ್ಲ, ನಮಗೆ ಸೌದೆ ಇಲ್ಲ ಅಂತೇಳಿ ದುಃಖಪಟ್ಟು ಅಳ್ತಾ ಇದ್ದೀರಾ. ನಿಮ್ಗೊಂದು ವಿಶೇಷವಾದ ಒಂದು ಹೊಸ ವ್ಯಾಪಾರ ಸ್ಟಾರ್ಟ್ ಈ ತಿಂಗಳಲ್ಲಿ ಒಂದು ಹೊಸ ವ್ಯಾಪಾರ ಆಗತ್ತೆ. ಯುದ್ಧ ದೊಡ್ಡದಾಗ್ತಾ ಇದೆ, ಯುದ್ಧ ಭೀಕರತೆ ದೊಡ್ಡದಾಗ್ತಾ ಇದೆ. ಯುದ್ಧ ದೊಡ್ಡದಾದಷ್ಟು ದೇವ್ರ ಮಕ್ಕಳಿಗೆ ಜಯನು ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಜಯ ದೊಡ್ಡದಾಗ್ತಾ ಇರುತ್ತೆ. ದೇವ್ರು ನಮಗೆ ಸ್ತೋತ್ರವಾಗಲಿ. ದೇವರು ನೋವನನ್ನು, ಅವನ ಮಕ್ಕಳನ್ನು ಅಡಗಿನಲ್ಲಿ ಮುಚ್ಚಿಟ್ಬಿಟ್ರು, ಪ್ರಿಯ ಮಕ್ಕಳೇ. ಯಾಕಂದರೆ ದೇವರು ಪ್ರಪಂಚದ ಮೇಲೆ ಒಂದು ಜಡ್ಜ್ಮೆಂಟ್ನ ಪಾಸ್ ಮಾಡ್ತಾರೆ, ನ್ಯಾಯ ತೀರ್ಪನ್ನ ಪಾಸ್ ಮಾಡ್ತಾರೆ. ನ್ಯಾಯ ತೀರ್ಪು ಮಾಡಿ ಆ ಇಡೀ ಪ್ರಪಂಚದ ಜನಗಳನ್ನು ದೇವರು ಅಳಿಸಿ ಹಾಕ್ತಾರೆ. ವೈ ಗಾಡ್ ಡಿಸ್ಟ್ರಾಯ್ಡ್ ದ ಎಂಟೈರ್ ವರ್ಲ್ಡ್? ಬಿಕಾಸ್ ದೇ ಡಿಡ್ ನಾಟ್ ಬಿಲಾಂಗ್ಸ್ ಟು ಗಾಡ್, ದೇ ಡಿಡ್ ನಾಟ್ ಬಿಲೀವ್ಡ್ ಇನ್ ಗಾಡ್, ದೇ ಡಿಡ್ ನಾಟ್ ವರ್ಷಿಪ್ ಗಾಡ್, ದೇ ಡಿಡ್ ನಾಟ್ ಕ್ಯಾರಿಡ್ ದ ಕವನೆಂಟ್ ಆಫ್ ಗಾಡ್. ದೇವ್ರ ಕವನೆಂಟ್ ಅವ್ರಿಗೆ ಇರಲಿಲ್ಲ.
ಅಲ್ಲಿ ಜಡ್ಜ್ಮೆಂಟ್ ಆಗ್ತಾ ಇದೆ ನೀರಲ್ಲಿ, ಆದರೆ ಮನೆ ಒಳಗಡೆ ಶಿಪ್ ಒಳಗಡೆ ಒಂದು ಕೊಂಡಾಟನ ಆಗ್ತಾ ಇದೆ. Hallelujah. Amen. There was a joy Amen. in the midst of judgment. There is a great peace in the time of war. ಇವತ್ತು ದೊಡ್ಡ ದೊಡ್ಡ ವಾರ್ಗಳು ನಡೀತಾ ಇದೆ, ಯುದ್ಧಗಳಾಗ್ತಾ ಇದೆ. ಈ ಭೀಕರ ಯುದ್ಧಗಳ ಮಧ್ಯದಲ್ಲಿ ಅಯ್ಯೋ ಏನಾಗ್ಬಿಡುತ್ತೆ, ಏನು ನಡೆದು ಬಿಡುತ್ತೆ. ಇರಾಕಲ್ಲಿ ಯುದ್ಧ ನಿಲ್ಲಿಸ್ತಾ ಇಲ್ಲ, ಅಮೇರಿಕ ಯುದ್ಧ ನಿಲ್ಲಿಸ್ತಾ ಇಲ್ಲ, ದೊಡ್ಡ ದೊಡ್ಡ ಬಾಂಬ್ಗಳು ಬರ್ತಾ ಇದೆ, ಇನ್ನು ಏನೇನಾಗುತ್ತೆ, ಗ್ಯಾಸ್ ನಿಲ್ಲಿಸ್ತಾ ಇದ್ದಾರೆ, ಆಯಿಲ್ ನಿಲ್ಲಿಸ್ತಾ ಇದ್ದಾರೆ, ಊಟ ನಿಲ್ಲಿಸ್ತಾ ಇದ್ದಾರೆ. ಅಯ್ಯೋ ಏನಾಗ್ಬಿಡುತ್ತೆ. ಭಯಪಡಬೇಡಿ, ನಿಮ್ಮನ್ನು ಸಾಕೋದು ಇರಾನ್ ಅಲ್ಲ, ಅಮೇರಿಕ ಅಲ್ಲ, ಅಪ್ಪ ನಿಮ್ಮನ್ನು ಸಾಕಕ್ಕೆ ರೆಡಿ. Hallelujah. ಎತ್ತ ತಾಯಿ ನಿನ್ನನ್ನು ಮರೆತರು ಕೂಡ ನಿನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ ಕರ್ತನಿನ ಒಂದು ದಿನ ಆತ ನಿನ್ನ ಮರೆಯೋದಿಲ್ಲ. ನಿನ್ನನ್ನು ತನ್ನ ಅಂಗೈನಲ್ಲಿ ಆತ ಚಿತ್ರಿಸಿಕೊಂಡಿದ್ದಾನೆ. ದೇವರಿಗೆ ಸ್ತೋತ್ರ. Though the nursing mother may forget her baby, but I will never forget my children. ಮಕ್ಕಳನ್ನ ಮರೆಯೋದಿಲ್ಲ ಅಂತ ಹೇಳ್ತಾರೆ. ಆಗ ಈ ತಿಂಗಳಲ್ಲಿ ಮರುಭೂಮಿ ಅಂತ ಹೇಳ್ಬೇಕಾದ್ರೆ ನಿಮ್ಮ ಜೀವನದಲ್ಲಿ ಮರುಭೂಮಿಯಲ್ಲಿ ಕರ್ತನ ಹೇಳ್ತಾನೆ, ನಾನು ನಿಮ್ಮನ್ನು ನಿತ್ಯವೂ ನಡೆಸ್ತೇನೆ. ಯಾಕೆ ನಿತ್ಯ ನಡೆಸ್ತೀನಿ ಅಂದರೆ ಅಪ್ಪ ಹೇಳ್ತಾರೆ, ನಿಮ್ಮೊಂದಿಗೆ ನಾನು ಒಡಂಬಡಿಕೆ ಮಾಡಿದ್ದೇನೆ. ಐ ಹ್ಯಾವ್ ಮೇಡ್ ಎ ಕವನೆಂಟ್ ಅಲಾಂಗ್ ವಿತ್ ಯು. ವಾಟ್ ಟೈಪ್ ಆಫ್ ಕವನೆಂಟ್? ಎ ಕವನೆಂಟ್ ಬಿಟ್ವೀನ್ ಫಾದರ್ ಆ್ಯಂಡ್ ಸನ್. ತಂದೆಗೂ ಮಗನಿಗೆ ಇರತಕ್ಕಂಥ ಪುತ್ರವಾತ್ಸಲ್ಯ. ಮಗ ಏನಾದರೂ ಗಲಾಟೆ ಆಗಿ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸರು ಹಿಡ್ಕೊಂಡು ಹೋಗ್ಬಿಟ್ರೆ ಅವನ್ನ ಬಿಡಿಸ್ಕೊಳಕ್ಕೆ ಯಾರು ಬರ್ತಾರೆ? ಅಪ್ಪ ಬರ್ತಾರೆ. ಯಾಕಪ್ಪ ನನ್ನ ಮಗನ ಒಳಗಾಕಿದ್ಯಾ, ನೀನು ಯಾರಯ್ಯ ಅಂತ ಕೇಳ್ತಾನೆ ಪೊಲೀಸ್. ನಾನು ಅವ್ರ ತಂದೆ ಕಣೋ, ನಾನು MLA, ನಾನು ದೊಡ್ಡ ಪೋಸ್ಟಲ್ಲಿದ್ದೀನಿ, ಯಾವ ಸ್ಥಿತಿಯಲ್ಲಿ ನನ್ನ ಮಗನ ಒಳಗಾಕಿದ್ಯಾ? ಅವಾಗ ಆ ಮಗ ಹೇಳ್ತಾನೆ, ಅಪ್ಪ ನಮ್ಮ ಅಪ್ಪ ಬಂದ್ರಪ್ಪ, ಪೊಲೀಸ್ ಎದುರ್ತಾ ಇದ್ದಾರೆ. ಪೊಲೀಸ್ ಎದುರು ಸರ್, ನಿಮ್ಮ ಮಗನ ಸರ್ ಒಂದು ಸೈನ್ ಹಾಕಿ ಸರ್. ಆಯ್ತು ಸರ್, ಹೋಗಿ ಸರ್, ಕರ್ಕೊಂಡು ಹೋಗಿ ಸರ್. ಅದೇ ರೀತಿಯ ಸಂಬಂಧ ಅನ್ನೋದು. ಅಪ್ಪ ನೀವು ಯಾವುದೇ ಚಲಲಿದ್ರು ಕೂಡ, ಯಾವುದೇ ಬಂಧನದಲ್ಲಿದ್ರು ಕೂಡ ನಿಮ್ಮನ್ನ ಬಿಡಿಸೋದಕ್ಕಾಗಿ ದೇವರು ಬರ್ತಾರೆ. ಈ ತಿಂಗಳಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ, ಎಷ್ಟೇ ದೊಡ್ಡ ಹೋರಾಟಗಳು ನಿಮ್ಮ ಜೀವನದಲ್ಲಿ ಬಂದ್ರು ಕೂಡ ಆ ಎಲ್ಲ ಹೋರಾಟಗಳಿಂದ ದೇವರು ನಿಮ್ಮನ್ನ ಬಿಡಿಸಕ್ಕೆ ಅವರು ನಿಮ್ಮ ಜೊತೆ ಬರ್ತಾರೆ. ಯಾಕಂದ್ರೆ ನಮಗಾಗಿ ಬೇಡುವ ಆ ರಕ್ತ ಇವತ್ತು ನಿಮ್ಮ ಜೀವನದಲ್ಲಿ ಇದುವರೆಗೆ ನೀವು ಕಾಣದೇ ಇರುವಂತ ಒಂದು ದೊಡ್ಡ ಬಾಗಿಲನ್ನ ಆ ಪ್ರಪಂಚ ದೇವ ಪರಲೋಕ ದೇವ ನಿಮಗಾಗಿ ಓಪನ್ ಮಾಡಿ ಕೊಡ್ತಾರೆ. ಚಬಳೆ ಕೊಡುವ ಜಯ ಜಯ ಮೇಲೆ ಜಯ ಕೊಡುವ ಜಯ, ಬಿಡುಗಡೆ ಕೊಡುವ ಜಯ ಜಯ ಮೇಲೆ ಜಯ ಕೊಡುವ ಜಯ, ಬಿಡುಗಡೆ ಕೊಡುವ ಜಯ ಅರಿಕೆ ಮಾಡಿ ಜಯ ಮೇಲೆ ಜಯ ಕೊಡುವ ಜಯ, ಮಲಗಿನಾನಿ ಸ್ಮರಕ ಜಯ, ಮಲಗಿನಾನಿ ಸ್ಮರಕ ಜಯ, ಬಲವನ್ನು ನೀಡುವ ಜಯ, ಬಲವನ್ನು ನೀಡುವ ಜಯ, ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯಾ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯಾ, ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಹಲ್ಲೆಲೂಯಾ. ಆಗ ರಕ್ತ ಅನ್ನೋದು ತುಂಬ ಮುಖ್ಯ. ಆ ಮಗನ ಅಪ್ಪ ಯಾಕೆ ಬಿಡಿಸ್ಕೊಳ್ತಾರೆ ಅಂದರೆ ರಕ್ತ ಸಂಬಂಧ ರೀ. ನನ್ನ ಹೊಟ್ಟೆಯಿಂದ ಹುಟ್ಟಿರೋನು ಅವನು ಎಂಥ ಜೈಲಿದ್ರು ನಾನು ಫೈನ್ ಕಟ್ತೀನಿ, ಪರವಾಗಿಲ್ಲ ಬನ್ನಿ. ಯಾಕೆ? ಬಿಕಾಸ್ ಈಸ್ ಮೈ ಸನ್. ನನ್ನ ರಕ್ತ ಹಂಚ್ಕೊಂಡಿದ್ದಾನೆ, ನನ್ನ ರಕ್ತ ಅವನಲ್ಲಿದೆ, ಅವನ ರಕ್ತ ನನ್ನಲ್ಲಿದೆ. ಅವ್ನು ತಪ್ಪು ಮಾಡಿ ನಾನು ಕ್ಷಮಿಸ್ತೀನಿ, ದಂಡ ಕಟ್ತೀನಿ. ನನ್ನ ಮಗನ್ನ ಒಡಂಬಡಿಕೆ ಅಂದರೆ ಆ ರೀತಿಯೇ ನಿಮ್ಮನ್ನು ದೇವ್ರು ಬಿಡುಗಡೆ. 400 ವರ್ಷಗಳವರೆಗೆ ಎಲ್ಲ ತಪ್ಪುಗಳನ್ನ ಮಾಡಿಬಿಟ್ರು ಶ್ವೇತಾ ಅವರೇ. ಇಸ್ರಾಯೇಲ್ ಮಕ್ಕಳು ಅವ್ರು ಎಷ್ಟೆಷ್ಟು ದ್ರೋಹ ಮಾಡಿದ್ರು, ಎಷ್ಟು ಬಲಿಗಳು ಕೊಟ್ಟರು, ಬೇಡದಿರೋ ದೇವತೆಗಳನ್ನೆಲ್ಲ ಆರಾಧನೆ ಮಾಡಿದ್ರು ಐಗುಪ್ತ ದೇಶದಲ್ಲಿ. ಆದರೂ ಕೂಡ ದೇವ್ರು ಹೇಳ್ತಾರೆ, ಅವ್ರನ್ನ ನಾನು ನೆನೆಸ್ಕೊಳ್ತೇನೆ. ಕಾರಣ ಅಬ್ರಹಾಮೊಂದಿಗೆ ಒಡಂಬಡಿಕೆ. ಅವರ ಮರುಭೂಮಿ ಜೀವನನ ತೆಗಿತೀನಿ, ಅವರ ಬಂಡಾಯ ಜೀವನನ ತೆಗಿತೀನಿ, ಅವರ ದಾಸತ್ವ ಜೀವನನ ತೆಗಿತೀನಿ. ದಾಸತ್ವದಿಂದ ನಾನು ಅವನ ಬಿಡುಗಡೆ
3 ಎಲಿಮೆಂಟ್ಸ್. ಯಾಕೆ ದಾಸಂದ ಅವ್ರನ್ನ ಬಿಡುಗಡೆ ಮಾಡ್ಕೊಂಬರ್ತಾರೆ? ನಂಬರ್ 1, ದೇವ್ರು ಹೇಳ್ತಾರೆ ಲೆಟ್ ಮೈ ಪೀಪಲ್ ಗೋ. ಅಂದರೆ ಏನು? ನನ್ನ ಜನರು ಹೋಗಲಿ. ಅವ್ರ ಯಜಮಾನತ್ವ ತೋರಿಸುತ್ತೆ ದೇವ್ರದ್ದು. ಇವು ನನ್ನ ಮಕ್ಕಳು, ನಾನು ಅವ್ರಿಗೆ ಯಜಮಾನ. ಒಂದು ಅಂದರೆ ನನ್ನ ಮಕ್ಕಳು ಪಾಪದಿಂದ ಬಿಡುಗಡೆ ಆಗಬೇಕು. 2ನೇದು ಅವರು ಪರಿಶುದ್ಧರಾಗಿ ಜೀವನ ಮಾಡಬೇಕು. 3ನೇದು ಅವರು ದೇವರೊಂದಿಗೆ ನಡಿಬೇಕು. ಈ 3 ಹಬ್ಬಗಳೇನು? ಪಸ್ಕ ಹಬ್ಬ, ಶಬಯೋತ್ ಹಬ್ಬ ಹಾಗೂ ಸುಕ್ಕೋತ್ ಹಬ್ಬ. ಈ ಪಸ್ಕ ಹಬ್ಬ ಅಂದರೆ ಮರಣ. ಆ ಮರಣದಿಂದ ನಿಮ್ಮನ್ನ ಬಿಡುಗಡೆ ಮಾಡಿದ್ದಾರೆ. ಆ ರಕ್ತ ಸುರಿಸೋದ್ರಿಂದ ನಿಮ್ಮ ದೊಡ್ಡ ಬಿಡುಗಡೆ ಆಗಿದೆ. ನೆಕ್ಸ್ಟು ದೇವ್ರು ಹೇಳ್ತಾರೆ ಶಬಯೋತ್ ಹಬ್ಬ ಅಂದರೆ ಪೆಂತಕೋಸ್ತ ಹಬ್ಬ. ಆ ಪೆಂತಕೋಸ್ತ ಹಬ್ಬದಲ್ಲಿ ದೇವರು ಪರಲೋಕಕ್ಕೆ ಹೋಗಿ ಅವ್ರ ಆತ್ಮ ಕಳಿಸ್ಕೊಟ್ಟಿದ್ದಾನೆ. ಯು ಆರ್ ಎಂಪವರಿಂಗ್ ಬೈ ದ ಪವರ್ ಆಫ್ ದ ಸ್ಪಿರಿಟ್. The first one, you are delivering by the blood of Jesus. Second one, God will give you empowerment. What is that empowerment? ನಿನ್ನನ್ನು ಈ ಲೋಕದಲ್ಲಿ ಎಷ್ಟೇ ಕಷ್ಟ ಬಂದರೂ ಬಲಶಾಲಿಯಾಗಿ ನಡೆಯೋದಕ್ಕೆ ಯು ನೀಡ್ ಎ ಪವರ್. ಯು ನೀಡ್ ಎ ಪವರ್. ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಸರ್ಕಾರ ಹೇಳುತ್ತೆ, ಸರ್ ಅವನು ಏನು ಮಾಡೋಕ್ಕಾಗಲ್ಲ ಸರ್, ತುಂಬ ಕಷ್ಟ, ಒದರಬೇಡಿ, ನಿಮಗೆಲ್ಲ ಗನ್ನೆಲ್ಲ ಕೊಡ್ತೀನಿ, AK-47 ಕೊಡ್ತೀನಿ, ಅದು ಇಟ್ಕೊಂಡು ಹೋಗಿ. ಅವನು ಅದು ಇಟ್ಕೊಂಡಿದ್ರೆ ಅವ್ನು ಪವರ್ ಬಂದ್ಬಿಡುತ್ತೆ ನೋಡಿ. ಇವನು ಗನ್ ನೋಡಿದ ತಕ್ಷಣ ಹುಡುಗ ಕಳ್ಳರೆ ಓಡುತ್ತಾ ಇರ್ತಾರೆ. ಯಾಕಂದರೆ ಗನ್ನಿಂದ ಏನು ಬರುತ್ತೆ? ಬುಲೆಟು. ಆ ಟ್ರಿಗರ್ ಮೇಲೆ ಇಟ್ಟಿದ ತಕ್ಷಣ ಬುಲೆಟ್ ಯಾರ ಮಾತೂ ಕೇಳಲ್ಲ. ಅದು ಯಾವ ದಿಕ್ಕಿಗೆ ಬಿಡುತ್ತೆ ಆ ದಿಕ್ಕಿಗೆ ಹೋಗೋಕ್ಕೆ ಆರಂಭ ಆಗುತ್ತೆ. ನಾನು ಹೇಳ್ತೇನೆ, ಕರ್ತನ ವಾಕ್ಯ ಬಂದು ಬುಲೆಟ್ ಇದ್ದಾಗೆ. ನೀನು ದೇವರ ಸನ್ನಿಧಾನಕ್ಕೆ ಬಂದ್ಬಿಟ್ರೆ ನಿನಗೆ ವಿರೋಧ ಕಲ್ಪಿಸಿದ ಒಂದೇ ಒಂದು ಆಯುಧ ಯಾವುದು ನಿಲ್ಲಲಿಲ್ಲ. ಆ ಆಯುಧ ಯಾವುದು ಬರಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನೀನು ಕರ್ತನ ಒಡಂಬಡಿಕೆಯನ್ನು ಹೊತ್ಕೊಂಡು ನಡೀತಾ ಇದೀಯಾ. ಅಪ್ಪ ಹೇಳ್ತಾರೆ, ಕರ್ತವನ್ನೇ ನಿಮ್ಮ ನಿತ್ಯವೂ ನಿಮ್ಮನ್ನು ಮರುಭೂಮಿಯಲ್ಲಿ ನಡೆಸುತ್ತಾ ಮರುಭೂಮಿಯಲ್ಲಿ ನಿಮ್ಮ ಆತ್ಮವನ್ನ ತೃಪ್ತಿಗೊಳಿಸಿ. ಆಗ ಅಪ್ಪ ಹೇಳ್ತಾರೆ, ತೃಪ್ತಿ ನಾನು ಗೊಳಿಸ್ತೀನಿ, ಭಯಪಡಬೇಡಿ, ಅಂಧಕಾರಗಳು ನೀಗಲ್ಪಡತ್ತೆ. ನಿಮಗಾಗಿ ಒಂದು ಆಶೀರ್ವಾದ ತರ್ತಾರೆ. ಅದ್ಭುತವಾದ ದೇವ್ರ ಕಾರ್ಯ ಮಾಡ್ತಾರೆ. ಚೈನಾ ದೇಶದಲ್ಲಿ ಒಂದು ಪಾಸ್ಟ್ ಹತ್ರ ಒಂದು ಸೇವಕರ ಹತ್ರ ಒಂದು ಬಿಲೀವರ್ಗಳು ಗಂಡ ಹೆಂಡತಿ ಮತ್ತು 4 ಮಕ್ಕಳು, ಹೆಣ್ಣು ಮಕ್ಕಳು ಹಿಡ್ಕೊಂಡು ಆಲಯಕ್ಕೆ ಹೋಗ್ತಾಯಿದ್ರು. ಪ್ರತಿ ವಾರ ಹೋಗಿ ಆ ಅಕ್ಕಪಕ್ಕದವರೆಲ್ಲ ಕೇಳ್ತಾ ಇದ್ರಂತೆ, ವಾರ ಹೋಗ್ತೀರಾ, ಇನ್ನು ಇದ್ದಂಗೆ ಇದ್ದೀರಾ, ಒಂದು ಟ್ಯಾಕ್ಸಿ ಡ್ರೈವರ್ ಆಗಿ ನಾಚಿಕೆ ಆಗಲ್ವಾ, ದೇವರು ಅಂತೀರಾ, ನಿಮ್ಮನ್ನ ಪ್ರಸಿದ್ಧಿ ಪಡಿಸ್ತೀನಿ, ದೊಡ್ಡ ಜನಾಂಗ ಮಾಡ್ತೀನಿ, ನಿಮ್ಮ ಹೆಸರನ್ನ ಪ್ರಖ್ಯಾತ ಪಡಿಸ್ತೀನಿ, ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ, ನೀನು ಆಶೀರ್ವಾದ ನಿಧಿ ಆಗ್ತೀನಿ ಅಂತೆಲ್ಲ ಹೇಳಿದೆಯಲ್ಲ, ಇದೇ ನಿಮ್ಮ ದೇವ್ರು ಮಾಡಿರೋದು. ಅವ್ರು ಹೇಳಿದ್ರಂತೆ, ಇಲ್ಲ, ಕರ್ತ ನಮ್ಮನ್ನು ನಿತ್ಯ ಮರುಭೂಮಿ ನಡೆಸ್ತಾರೆ, ನಿತ್ಯ ಮರುಭೂಮಿ ನಡೆಸ್ತಾ ಹೋಗ್ತಾರೆ. ಒಂದಕ್ಕೂ ನಮ್ಮ ಕೊರತೆ ಇರೋದಿಲ್ಲ. ಅಲ್ರಿ ಕೊರತೆಲ್ಲ ಇದ್ದೀರಲ್ಲ, ಕೊರತೆ ಇದೆ, ಅದು ಕರ್ತ ನಮ್ಮ ಜೊತೆ ಇದ್ದಾನೆ, ನಮ್ಗೆ ಆಶೀರ್ವಾದ ಇದೆ. ಆಗ ಅವ್ರು ಕೇಳಿದಂತೆ, ನಿಮ್ಮ ಹತ್ರ ಎಲ್ಲ ಇದೆಯಲ್ಲ, ಸಮಾಧಾನ ಇದೆಯಾ? ಮಗಳು ಒಬ್ಬನ ಜೊತೆ ಓಡೋಗಿದ್ದಾಳೆ, ಮಗ ಮನೆ ಬಿಟ್ಟು ಡ್ರಗ್ಸ್ ತೊಗೊಳ್ತಾ ಇದ್ದಾನೆ, ನಿಮ್ಗೆ ಸಮಾಧಾನ ಇದೆ? ಎಲ್ಲ ಇದೆಯಾ? ನಮ್ಮ ಮನೇಲಿ ಯಾವುದೂ ಇಲ್ಲ ರೀ, ದೇವ್ ನಮ್ಮ ಜೊತೆ ಇದ್ದಾರೆ, ನಮ್ಮ ಮಕ್ಕಳ ಸುಭದ್ರವಾಗಿದ್ದಾರೆ, ನಾವು ತೃಪ್ತಿಯಾಗಿದ್ದೀವಿ. ಯಾಕಂದರೆ ಸರ್ಕಾರದ ಆಳ್ವಿಕೆ ನಮ್ಮ ಮೇಲೆ ಬಂದಿದೆ. ಆ ಆಳ್ವಿಕೆ ನಮ್ಮ ಮೇಲೆ ಬಂದ್ಬಿಟ್ರೆ ನಮ್ಗೆ ಯಾವುದು ಕೊರತೆ ಇಲ್ಲವೇ ಇಲ್ಲ. ಈ ಥರ ಚಾಲೆಂಜ್ ಆಗಿ ವಾರಗಟ್ಟಲೆ ತಿಂಗಳಗಟ್ಟಲೆ ಆ ವಠಾರದಲ್ಲಿದ್ದ ಜನ ಈ ಚೈನೀಸ್ ದಂಪತಿಗಳನ್ನ ದುಃಖ ಪಡಿಸಿ ಇಟ್ಟರಂತೆ. ಆದರೂ ಕೂಡ ಅವ್ರು ಖುಷಿಯಾಗಿ ಕೊಡೋರವ್ರೆ, ನಾವು ತೃಪ್ತಿಯಾಗಿದ್ದೀವಿ, ಕರ್ತ ನಮ್ಮ ಕುರುಬನು, ನಾನು ಯಾವುದಕ್ಕೆ ಕೊರತೆ ಪಡೋದಿಲ್ಲ, ಕರ್ತ ನಮ್ಮ ನಿತ್ಯ ನಡೆಸುತ್ತಾ ಮರುಭೂಮಿ ನಮ್ಮ ಆತ್ಮಗಳನ್ನು ತೃಪ್ತಿಗೊಳಿಸ್ತಾನೆ ಅಂತ ಹೇಳ್ಕೊಂಡೇ ಬಂದ್ರಂತೆ. ಪ್ರಿಯ ಮಕ್ಕಳು, 4 ವರ್ಷಗಳಾಯಿತು. ಒಂದು ಬಾರಿ ಮಧ್ಯರಾತ್ರಿ ಏರ್ಪೋರ್ಟಿಂದ ಒಂದು ಪ್ಯಾಸೆಂಜರ್ನ ಅವ್ರು ಕರ್ಕೊಂಡು ಬರ್ತಾರೆ. ಪ್ಯಾಸೆಂಜರ್ನ ಕರ್ಕೊಂಡು ಬರಬೇಕಾದ್ರೆ ಅಲ್ಲಿಂದ ಒಂದು 60-70 ಕಿಲೋಮೀಟರ್ ದಾಟಿ ಅವ್ರು ಸಿಟಿಗೆ ಬರಬೇಕು. ಮಧ್ಯರಾತ್ರಿಯಲ್ಲಿ ಈ ವ್ಯಕ್ತಿನ ಕರ್ಕೊಂಬರ್ಬೇಕಾದ್ರೆ ಈ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಿದ ತಕ್ಷಣ ಅವನು ಹಾರ್ಟ್ ಪಂಪ್ ಆಗಿ ಅವನು ಮೂರ್ಛೆ ಹೋಗೋ ಸ್ಥಿತಿಗೆ ಬರ್ತಾನೆ. ಕಾಪಾಡಿ ಅಂತ ಕರೀತಾನೆ. ಆಗ ಡ್ರೈವರ್ ಹೇಳ್ತಾರೆ, ಅಪ್ಪ ಹೆದರಬೇಡಿ, ನಿಮ್ಮನ್ನು ದೇವ್ರು ಕಾಪಾಡ್ತಾರೆ ಅಂತೇಳಿ ಅಲ್ಲಿಂದ 112 ಕಿಲೋಮೀಟರ್ ದೂರದಲ್ಲಿದ್ದ ಆಸ್ಪತ್ರೆಗೆ ಬಹಳ ವೇಗವಾಗಿ ಇವನ್ನ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾನೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಅವನಿಗೆ ಇಮಿಡಿಯೇಟು ಏನೋ ಬ್ಲಾಕ್ಸ್ ಎಲ್ಲ ಇರುತ್ತೆ, ಆ ಬ್ಲಾಕ್ ಎಲ್ಲ ತೆಗೆದು ಅವನಿಗೆ ಬಿಡುಗಡೆ ಮಾಡ್ತಾನೆ. ಬೆಳಗಿನ ಜಾವ 8 ಗಂಟೆಗೆ ಇಡೀ ಆಸ್ಪತ್ರೆ ಮುಂದೆ ಪ್ರೆಸ್ ಮೀಟ್ಗಳು, ದೊಡ್ಡ ಗಣ್ಯ ವ್ಯಕ್ತಿಗಳು, ಡೈಮಂಡ್ ಮರ್ಚೆಂಟ್ಸ್ಗಳು, ಎಲ್ಲ ಜನ ಅಲ್ಲಿ ಬಂದು ನಿಂತಿದ್ದಾರೆ. ಇವನಿಗೆ ಗೊತ್ತಿಲ್ಲ ಯಾಕೆ ಅಂತ. ನೋಡಿ, ಇವನು ಆ ದೇಶದಲ್ಲೇ ಭಾಳ ದೊಡ್ಡ ಡೈಮಂಡ್ ವ್ಯಾಪಾರಿ ಅಂತೆ. ಇವನು ಯಾವುದೋ ಒಂದು ವ್ಯಾಪಾರಕ್ಕೋಸ್ಕರ ಬೇರೆ ದೇಶಕ್ಕೆ ಬಂದಿರ್ತಾನೆ, ಬೇರೆ ದೇಶ ಬಿಸ್ನೆಸ್ ಮುಗಿಸ್ಕೊಂಡು ತನ್ನ ತಾಯ್ನಾಡಿಗೆ ಬಂದಿರ್ತಾನೆ. ಏರೋಪ್ಲೇನು ಟ್ಯಾಕ್ಸಿ ಇಲ್ದಿರೋ ನಿಮಿತ್ತ, ಕಾರ್ ಇಲ್ಲದೆ ನಿಮಿತ್ತವಾಗಿ ಈ ಟ್ಯಾಕ್ಸಿಯಲ್ಲಿ ಹೊರಟು ಬರ್ತಾನೆ. ಕೊನೆಗೆ ಡಾಕ್ಟರ್ ಹೇಳ್ದೆ, ಸರ್, ಡಾಕ್ಟ್ರಿಗೆ ಇವರೆಲ್ಲ ಹೇಳ್ತಾರೆ ಪ್ರೆಸ್ ಮೀಟ್, ಸರ್ ತುಂಬ ಥ್ಯಾಂಕ್ಸ್ ಸರ್, ನೀವು ನಮ್ಮ ದಣಿನ ಇಷ್ಟು ಚೆನ್ನಾಗಿ ಬಿಡುಗಡೆ ಮಾಡಿ ಇಮಿಡಿಯೇಟ್ ಅವ್ರನ್ನ ಸರ್ವೈವ್ ಮಾಡಿದೆ. ಅದಕ್ಕೆ ಡಾಕ್ಟರ್ ಹೇಳಿದಂತೆ,
ದಿಸ್ ಹಾನರ್ ಈಸ್ ನಾಟ್ ಫಾರ್ ಮೀ, ಇಟ್ ಶುಡ್ ಬಿ ಗೋ ಟು ದ ಎ ಸ್ಮಾಲ್ ಟ್ಯಾಕ್ಸಿ ಡ್ರೈವರ್. ಒಬ್ಬ ಟ್ಯಾಕ್ಸಿ ಡ್ರೈವರ್ ಕರ್ಕೊಂಬಂದಿಲ್ಲ ಅಂದರೆ ಇನ್ನು 20 ನಿಮಿಷಕ್ಕೆ ನಿಮ್ಮ ದಣಿ ಈ ಭೂಮಿ ಬಿಟ್ಟು ಅವರ ಪರಲೋಕ ಯಾತ್ರೆ ಮಾಡಬೇಕಾಗಿತ್ತು. ಆಗ ಇಡೀ ಜನ ಈ ಅಪ್ಪನ ಮುಂದೆ ಬಂದು, ಸರ್ ಹಿಂಗೆ ಸರ್ ಕರ್ಕೊಂಬಂದ್ರಿ, ಹೇಗೆ ಸರ್ ಕರ್ಕೊಂಬಂದ್ರಿ? ಪ್ರೆಸ್ ಮೀಟ್ ಬಂದ್ಬಿಡ್ತು, ಟಿ ವಿಗಳು ಬಂದ್ಬಿಡ್ತು, ನ್ಯಾಷನಲ್ ಟಿ ವಿಗಳು ಬಂದ್ಬಿಡ್ತು, ಎಲ್ಲರ ಮುಂದೆ ನಿಂತ್ಕೊಂಡು ಏನಿಲ್ಲ ಸರ್ ಇವರು ಹಿಂಗೆಲ್ಲ ಆದರು ಹಾಗೆಲ್ಲ ಆದರು, ಎಲ್ಲ ಟಿ ವಿಗಳಲ್ಲಿ ಬಂದ್ಬಿಡ್ತು ಈ ಅಪ್ಪನ ಹೆಸರು. ನಿನ್ನ ಹೆಸರನ್ನು ಪ್ರಖ್ಯಾತಪಡಿಸುತ್ತೇನೆ, ಹೆಸರನ್ನ ಪ್ರಖ್ಯಾತಪಡಿಸುತ್ತೇನೆ, ಹೆಸರನ್ನ ಪ್ರಖ್ಯಾತಪಡಿಸುತ್ತೇನೆ. ಕೇಳಿದ ಹೆಸರು ಪ್ರಖ್ಯಾತಪಡಿಸಕ್ಕೆ ದೇವ್ರು ಮಾಡ್ತಾರೆ. ಆಮೆನ್. ಅದಕ್ಕಾಗಿ ದಿನ ತರ್ತಾರೆ, ಅದಕ್ಕಾಗಿ ಆಯ್ತು Hallelujah. ತರ್ತಾರೆ. ನೀನು ಭಯ ಪಡೋದು ಬೇಕಾಗಿಲ್ಲ. ಅದ್ಭುತವಾದ ಕಾರ್ಯ, Amen. ಅದ್ಭುತವಾದ ಕಾರ್ಯ ಎಲ್ಲ ಆದ್ಮೇಲೆ ಅಪ್ಪನ ಮನೆಗೆ ಡಿಸ್ಚಾರ್ಜ್ ಆಗಿ ಮನೆಗೆ ಕರ್ಕೊಂಡು ಹೋದ್ಮೇಲೆ ಒಂದು ದಿನ ಅವರೊಂದು ವೆಲ್ಕಮ್ ಪಾರ್ಟಿ ಇಟ್ಟರಂತೆ. ಆ ವೆಲ್ಕಮ್ ಪಾರ್ಟಿಲಿ ಈ ಶ್ರೀಮಂತ ಹೇಳಿದಂತೆ, ಈ ಪಾರ್ಟಿಗೆ ಒಂದು ಹೋಸ್ಟಾಗಿ ಒಬ್ಬರನ್ನ ಕರೆದಿದ್ದೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಸೂಟು ಬೂಟ ಹಾಕಿ ಅವನ ಕರ್ಕೊಂಬಂದು ಅವನ ಹಾಲೊಳಗೆ ಬಿಟ್ಟರಂತೆ. ಸರ್ ನಮ್ಮ ದಣಿನ ನೀವು ದಣಿ ಹೇಳಿದೆ, ಸರ್ ನನಗೆ ಯಾಕೆ ಸರ್ ಈ ಸೂಟರ್ ಹಾಕ್ತೀರಿ? ಟ್ಯಾಕ್ಸಿ ಡ್ರೈವರ್ ಹೇಳದಂತೆ. ಅವ್ರ ಹೆಂಡತಿ ಮಕ್ಕಳೆಲ್ಲ ಜೊತೆಲಿ ಬಂದಿದ್ದಾರೆ, ಹೊಸ ಎಲ್ರಿಗೂ ಹೊಸ ಬಟ್ಟೆಗಳು ವಾಚ್ಗಳೆಲ್ಲ ಕೊಟ್ಟು ಹಾಲಲ್ಲಿ ಕರ್ಕೊಂಬಂದದ್ದು. ಅಬರ್ಗ ಶ್ರೀಮಂತರ ಒಂದು ದೊಡ್ಡ ಅರಮನೆ. ಆಗ ಶ್ರೀಮಂತ ಹೇಳಿದಂತೆ, ಅವತ್ತು ನೀನು ನನ್ನ ತಪ್ಪಿಸಿ ಕಾಪಾಡಲಿಲ್ಲ ಅಂದರೆ ಇವತ್ತು ನನ್ನ ಫೋಟೋ ಮೇಲೆ ಹೂವಿನ ಹಾರ ಇರ್ತಾಯಿತ್ತು. ಆ ಹೂವಿನ ಹಾರ ತೆಗೆದುಬಿಟ್ಟು ನನಗೆ ದೇವ್ರು ನನ್ನ ಸನ್ಮಾನ ಮಾಡಿರೋದಕ್ಕೆ ಆ ಹೂವಿನ ಹಾರ ನಾನು ನಿನಗೆ ಆಗ್ತಾ ಇದ್ದೇನೆ ಅಂತ ಹೇಳಿ ಎಲ್ರಿಗೂ ಡೈಮಂಡ್ ಉಂಗುರಗಳು ಹಾಕಿ ಆ ಯಪ್ಪನಿಗೆ 2.5 ಕೋಟಿ ರೂಪಾಯಿ ಚೆಕ್ನ ಕೊಟ್ಟು ಒಳ್ಳೆ ವ್ಯಾಪಾರ ಮಾಡ್ಕೊ ಹೋಗಂತ ಬಿಟ್ಬಿಟ್ರಂತೆ. Hallelujah. ಒಳ್ಳೆ ವ್ಯಾಪಾರ. Amen. ಆ 3 ಹೆಣ್ಣು ಮಕ್ಕಳಿಗೂ ಕೂಡ ಅವ್ರು ಡೈಮಂಡ್ ಕಂಪನಿಲಿ ಮನೋಜ್ ಅವರೇ, ಆ ಡೈಮಂಡ್ ಕಂಪನಿ 3 ಮಕ್ಕಳಿಗೂ ಕೂಡ ಅಡ್ಮಿನ್ಗಳಾಗಿ ಕೆಲಸ ದೇವರವರಿಗೆ ಒದಗಿಸ್ಕೊಟ್ರಂತೆ. ಆಗ ಇವನು ಮತ್ತೆ ಆ ಹೂವಿನ ಹಾರ ಆ ಎಲ್ಲ ಪ್ರಶಸ್ತಿಗಳು ಎತ್ಕೊಂಡು ತನ್ನ ಮನೆ ಒಟ್ಟಾರಕ್ಕೆ ಬಂದು ಹೇಳಿದಂತೆ, ಅಕ್ಕ ನೀವು ಅದು ಕೇಳಿದ್ರಲ್ಲ ನಿಮ್ಮ ದೇವ್ರು ಏನು ಮಾಡಿದ್ದಾರೆ ಅಂತೇಳಿ ನನ್ನ ಹೆಸರನ್ನ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಟಿ ವಿ ನೋಡಿದ್ವಪ್ಪ, ನಿನ್ನ ಪೇಪರಲ್ಲಿ ಓದಿದ್ವಪ್ಪ, ನಿನ್ನ ಅಯ್ಯೋಯ್ಯೋ ಏನಪ್ಪ ಹಿಂಗೆಲ್ಲ ಆಗೋಯ್ತು. ನನಗೆ ಗೊತ್ತಿಲ್ಲ, ದೇವ್ರು ಮಾಡೋರು ಇದ. Amen. ನನ್ನ ದೇವ್ರು ತುಂಬ ಒಳ್ಳೆಯವನ್ರಿ. ಮೈ ಗಾಡ್ ಇಸ್ ಎ ಗುಡ್ ಗಾಡ್. Amen. Hallelujah. ದೊಡ್ಡವ್ರಿ ಅವರೆಲ್ಲ ನಿಮ್ಗಾಗಿ ಮಾಡಿ ಏಪ್ರಿಲ್ ತಿಂಗಳು ನಿಮ್ಮ ಹೆಸರನ್ನ ಪ್ರಖ್ಯಾತ ಮಾಡ್ತಾರೆ, ಪ್ರಸಿದ್ಧಿ ಮಾಡ್ತಾರೆ, ನಿಮ್ಮ ಮಕ್ಕಳ ಮೇಲೆ ತರ್ತಾರೆ. ನೀವು ಭಯ ಪಡಬೇಡಿ. ನೀವು ನೆನೆಸಿದ ರೀತಿಯಲ್ಲಿ ದೇವರು ನಿಮ್ಮ ತೃಪ್ತಿ ಪಡಿಸುವ ಜೀವನಕ್ಕೆ ಅಪ್ಪ ಆತ್ಮದಲ್ಲಿ ತರ್ತೀನಿ ಅಂತ ಹೇಳ್ತಾರೆ. ತೃಪ್ತಿ ಪಡಿಸೋ ಜೀವನ. ಅದಕ್ಕೆ ಅಪ್ಪ ಹೇಳ್ತಾರೆ, ಆ ರಕ್ತ ಬಂದು ಏನು ಮಾಡುತ್ತೆ? ದ ಬ್ಲಡ್ ಸ್ಪೀಕ್ಸ್ ಬಿಫೋರ್ ದ ಫಾದರ್ ಆಸ್ ಅ ವಿಟ್ನೆಸ್. ರಕ್ತವು ದೇವ್ರ ಮುಂದೆ ನಮಗಾಗಿ ಸಾಕ್ಷಿಯಾಗಿ ಮಾತಾಡುತ್ತೆ. ರಕ್ತ ಒಡಂಬಡಿಕೆಯ ಭಾಷೆಯಾಗಿದೆ. ಆ ರಕ್ತ ಬಂದು ರಕ್ಷಣೆ ಗುರುತಾಗಿದೆ ಮಕ್ಕಳೇ. 3ನೇ 4ನೇದಾಗಿ ರಕ್ತ ನಮ್ಮ ಪಾಪಗಳನ್ನು ಕ್ಷಮಾಪಣೆ ಮಾಡುತ್ತೆ. ರಕ್ತವು ಶತ್ರುವಿನ ಮೇಲೆ ನಮಗೆ ಜೈವ ನೀಡುತ್ತೆ. 6ನೇದಾಗಿ ರಕ್ತ ನಿನ್ನ ವಾರಸತ್ವವನ್ನು ಕೊಡುತ್ತೆ. ವಾರಸತ್ವ ಅಂದ್ರೇನು? ಪವರ್ ಆಫ್ ಅಟಾರ್ನಿ. ಪವರ್ ಆಫ್ ಅಟಾರ್ನಿ ಅಂದರೆ ನಿನ್ನ ಕ್ಲೈಮ್. ಈ ಬಿಲ್ಡಿಂಗ್ ಎಲ್ಲ ನಾನು ಯಾರಿಗೊಬ್ರಿಗೆ ಮಾರ್ಬಿಟ್ರೆ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಅವ್ರಿಗೊಂದು ಪೇಪರ್ ಕೊಡ್ತಾರೆ. ಏನು ಹೇಳ್ತಾರೆ ಅದಕ್ಕೆ? ಸೇಲ್ ಡೀಡ್ ಅಂತ ಹೇಳ್ತಾರೆ. ಪವರ್ ಆಫ್ ಅಟಾರ್ನಿ ಅವ್ರಿಗೆ ಕೊಟ್ಬಿಡ್ತಾರೆ. ಇನ್ನು ಎಲ್ಲ ಲ್ಯಾಂಡು ಹಾಗೆ ಭೂಮಿ ಮೇಲೆ ನಮಗೆ ದೇವರು ವಾರಸತ್ವವನ್ನು ಕೊಡ್ತೀನಿ ಹೇಳ್ತಾರೆ. ದ ಬ್ಲಡ್ ವಿಲ್ ಗಿವ್ ಯು ದ ಇನ್ಹೆರಿಟೆನ್ಸಿ, ದ ಇನ್ಹೆರಿಟೆನ್ಸ್ ಆಫ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಎಲ್ಲವನ್ನ ಕ್ಲೈಮ್ ಮಾಡತಕ್ಕಂಥ ಆಶೀರ್ವಾದ ಅದು ನಿಮ್ಗೆ ಕೊಟ್ಬಿಡುತ್ತೆ. ದೇವ್ ನಮಗೆ ಸ್ತೋತ್ರ. ಒಂದು ಬ್ಯಾಂಕಲ್ಲಿ ಹೋಗಿ ಆ ATM ಬ್ಯಾಂಕಲ್ಲಿ ನೀನು ದುಡ್ಡು ತೆಗಿಬೇಕಂದ್ರೆ ಮೊದಲು ಆ ಬ್ಯಾಂಕಲ್ಲಿ ಏನಾಗಿರ್ಬೇಕು? ಏನಾಗಿರಬೇಕು? ಕಸ್ಟಮರ್ ಆಗಿರ್ಬೇಕು. ನೀನು ಅಲ್ಲಿ ಅಪ್ಲಿಕೇಶನ್ ಕೊಟ್ಟಿರ್ತೀಯ, ನಿನ್ನ ಮೆಂಬರ್ ಆಗಿ ಫೋಟೋ ಹಾಕಿರ್ತಾರಲ್ಲಿ, ನಿನ್ಗೆ ಹಾಕಿ ನಿನಗೊಂದು ATM ಕಾರ್ಡ್ ಕೊಟ್ಟಿರ್ತಾರೆ, ಡೆಬಿಟ್ ಕಾರ್ಡ್ ಕೊಟ್ಟಿರ್ತಾರೆ. ಆ ಕಾರ್ಡ್ ಕೊಟ್ಟು ನೀನು ATM ಮಿಷನ್ ಹಾಕಿದ ತಕ್ಷಣ ಗುಡ್ ಮಾರ್ನಿಂಗ್ ಅಲ್ಫೋನ್ಸ್, ಯುವರ್ ಅಕೌಂಟಿಗೆ 0 ಬ್ಯಾಲೆನ್ಸ್ ಅಂತ ತೋರಿಸ್ತದೆ. 1 ಕೋಟಿ ಇಕ್ಕಿದ್ರೆ 1 ಕೋಟಿ ಅಂತ ಹೇಳುತ್ತೆ. ಯಾಕೆ? ಈವನ್ ಎ ಮಿಷಿನ್ ಕ್ಯಾನ್ ರೆಕಗ್ನೈಸ್ ಯುವರ್ ನೇಮ್. Hallelujah. Because your name is entitled in the documentation of that bank. ಆ ಬ್ಯಾಂಕಿನ ಎಲ್ಲ ಕಾನೂನುಬದ್ಧವಾಗಿ ರೀತಿಯಲ್ಲಿ ಆ ಪೇಪರ್ಗಳಲ್ಲಿ ಅದು ನಿನ್ನ ಪ್ರಿಂಟ್ ಆಗಿಬಿಡಲ್ಪಟ್ಟಿದೆ. ಅದಕ್ಕೆ ನೀನು ಮೆಂಬರ್ ಆಗಿದೆ. ಆಗ ಪರಲೋಕ ರಾಜ್ಯದಲ್ಲಿ ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿದ ನೀವು ಅವ್ರ ರಕ್ತ ತೊಳೆಯಲ್ಪಟ್ಟ ಮೇಲೆ, ಒಡಂಬಡಿಕೆಯಲ್ಲಿ ಬಂದ ಮೇಲೆ, ನಾನು ಹೇಳ್ತೇನೆ ಭಾರತೀಯವರೇ, ದೇವರು ನಿಮ್ಮ ಹೆಸರನ್ನ ಅವ್ರ ಪುಸ್ತಕದಲ್ಲಿ ಬರೆಸಿಟ್ಟಿದ್ದಾರೆ. ಆಗ ಏಪ್ರಿಲ್ ತಿಂಗಳು ದೇವರೊಂದು ಒಡಂಬಡಿಕೆ ತಿಂಗಳಾಗಿ, ಆಶೀರ್ವಾದ ತಿಂಗಳಾಗಿ, ನಿಮ್ಮನ್ನು ತೃಪ್ತಿಪಡಿಸುವಂಥ ತಿಂಗಳಾಗಿ ಅವರ ಮಾರ್ಪಡಿಸ್ತೀನಿ ಅಂತಾರೆ. ಕುಗ್ಗಿದವರ ಆಸೆಯನ್ನು ಅದು ಹೇಳುತ್ತೆ. ನೆಕ್ಸ್ಟ್ ಅಲ್ಲಿ ವಾಕ್ಯ ಹೇಳುತ್ತೆ, ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ. ಹೇಳಿ, ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ. ಆತ್ಮನೇ ತೃಪ್ತಿಗೊಳಿಸಿದ ಮೇಲೆ ದೇಹನ ತೃಪ್ತಿಗೊಳಿಸೋದಿಲ್ವಾ? ಅಪ್ಪ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಇಡ್ಲಿ ವಡೆ ತಿನ್ನಬೇಕು, ನೀರು ದೋಸೆ ತಿನ್ನಬೇಕು, ಅಲ್ಫೋನ್ಸಾ ನೀ ಭಯ ಪಡಬೇಡ,
ಲಾರಿನೇ ನಿನ್ನ ಮನೆ ಮುಂದೆ ಬರುತ್ತೆ. ದೇಹಕ್ಕೂ ಬೇಕಾದ ಊಟ, ಆತ್ಮಕ್ಕೆ ಬೇಕಾದ ಊಟ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಆಮೆನ್. ಹಲ್ಲೆಲೂಯಾ. ಇದೆಲ್ಲ ಆಗೋದು ಯಾವಾಗ? ನೀವು ಒಡಂಬಡಿಕೆ ಒಳಗೆ ಇದ್ದಾಗ. ನೆಕ್ಸ್ಟ್ ಹೇಳುತ್ತೆ, ಅಪ್ಪ ಹೇಳ್ತಾರೆ, ನಿಮ್ಮ ಎಲುಬುಗಳನ್ನು ಸಾಸಾರ ಮಾಡ್ತಾರೆ. ಏನು? ಗಾಡ್ ವಿಲ್ ರಿವೈವ್ ಯುವರ್ ಬೋನ್ಸ್, ಗಾಡ್ ವಿಲ್ ಸ್ಟ್ರೆಂಥನ್ ಯುವರ್ ಬೋನ್ಸ್. ನೋಡಿ, ಇವಾಗ ದೇಹ ಕುಣ್ತಾ ಇದ್ದಂಗೆ ನಮಗೇನ ಕಾಲು ನೋವು ದುಗ್ತಾ ಬದರ್, ಪಾವು ದುಗ್ತಾ, ಆತು ದುಗ್ತಾ, ಇಲ್ಲಿ ದುಗ್ತಾ ಅಲ್ಲಿ ದುಗ್ತಾ ಅಂತ ಹೇಳ್ತೀವಿ. ಯಾಕೆ ನೋವು ಬದರ್? ಯಾಕೆ? ಮೂಳೆ ವರ್ಕು ಆಗಲ್ಲ. ಅಪ್ಪ ಹೇಳ್ತಾರೆ, ಎಲುಬುಗಳಿಗೆ ನಾನು ರೇಸ್ ಕಳಿಸ್ತೀನಿ ಅಂತ ಹೇಳ್ತಾರಪ್ಪ. ಎಲುಬುಗಳಿಗೆ ಶಕ್ತಿ ಕಳಿಸ್ತೀನಿ ಅಂತಾರೆ. ಎಲುಬುಗಳಿಗೆ ದೇವರ ಆಶೀರ್ವಾದ ಬರುತ್ತೆ. ಅಪ್ಪ ಹೇಳ್ತಾರೆ, ಈ ಎಲುಬುಗಳಲ್ಲಿ ದೇವರ ಜೀವ ಬರುತ್ತಾ? ಎಸೇಕಲ್ ಅಂತ ಕೇಳ್ತಾರೆ, ಕ್ಯಾನ್ ಆಲ್ ದೀಸ್ ಬೋನ್ಸ್ ರಿಸೀವ್ ದ ಸ್ಟ್ರೆಂತ್? ಕ್ಯಾನ್ ಆಲ್ ದೀಸ್ ಬೋನ್ಸ್ ಕ್ಯಾನ್ ರಿಸೀವ್ ದ ಲೈಫ್? when God spoke to the prophet ಎಸೇಕಲ್ ಹೇಳ್ತಾನೆ, ದೇವರ ಎಲುಬುಗಳಪ್ಪ, ಇದರಲ್ಲಿ ಏನು ಶಕ್ತಿ ಇಲ್ಲ. ಆಗ ದೇವರು ಹೇಳ್ತಾರೆ, ನನ್ನ ಪ್ರಾಣ ಇದ್ರಲ್ಲಿ ಬರುತ್ತೆ ಮಗನೇ. ಆ ಎಲುಬುಗಳಿಗೆ ಶಕ್ತಿ ತುಂಬಿಸ್ತಾರೆ. ಆಗ ನಿಮ್ಮ ಸೋತೋದ ಎಲುಬುಗಳಿಗೆ ಅಪ್ಪ ಏನ್ ಮಾಡ್ತಾರೆ? ಸಾರವನ್ನ ಕೊಟ್ಟು ಅಪ್ಪ ಹೇಳ್ತಾರೆ, ನೀವು ತಂಪಾದ ತೋಟಕ್ಕೆ, ಯು ವಿಲ್ ಬೇಕ್ ಎ ಗಾರ್ಡನ್, ಯು ವಿಲ್ ಬೇಕ್ ಎ ಗಾರ್ಡನ್. ನೀವು ನೀರಿಗೆ ಮೋಸ ಇಲ್ಲದ ಬುಗ್ಗೆಗೆ, ಯು ಬೇಕ್ ಎ ಫೌಂಟನ್. ಯು ಆರ್ ಎ ಗಾರ್ಡನ್ ಅಂಡ್ ಎ ಫೌಂಟನ್. See what kind of words God speaks, man. These describes about you. You are a garden. Garden ಅಂದ್ರೇನು? ತೋಟ ಅಂದ್ರೇನು? ಎಲ್ಲ ಥರ ಹೂಗಳಿರುತ್ತೆ, ಹಸಿರಾದ ತೋಟ, ಎಲ್ಲ ಥರ ಹಣ್ಣುಗಳಿರುತ್ತೆ, ಎಲ್ಲ ಥರ ಮರಗಳಿರುತ್ತೆ. ಆಗ ತೋಟ ಅನ್ನೋದೇನು? ಏದೇನ್ ತೋಟ. ಏದೇನ್ ತೋಟದಲ್ಲಿ ಒಡಂಬಡಿಕೆ ಮಾಡಿದ ಆದಾಮನಿಗೆ ದೇವರು ಎಲ್ಲವನ್ನ ಕೊಟ್ಟು ಒಂದು ಕೊರತೆ ಇಲ್ಲದಾಗ ಅವನ್ನ ಮಾಡಿಕೊಟ್ರು. ಆಗ ಕ್ರಿಸ್ತನೆಂಬ ಆ ನಾಮದೊಳಗೆ ನೀವು ಬರಬೇಕಾದ್ರೆ, ಯು ಆರ್ ಎಂಟರಿಂಗ್ ಇನ್ ಅನದರ್ ಗಾರ್ಡನ್, ಎ ನ್ಯೂ ಟೆಸ್ಟಮೆಂಟ್ ಗಾರ್ಡನ್, ಎ ಗಾರ್ಡನ್ ಆಫ್ ಜೀಸಸ್ ಕ್ರೈಸ್ಟ್, ಎ ಗಾರ್ಡನ್ ಆಫ್ ಬ್ಲೆಸ್ಸಿಂಗ್, ಎ ಗಾರ್ಡನ್ ಆಫ್ ಬ್ಲೆಸ್ಸನ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆ, ದೇವರ ತೇಜಸ್ಸು, ದೇವರ ಅಗ್ನಿ ಉರಿಯತಕ್ಕ ತೋಟದೊಳಗೆ ಬರ್ತೀರಾ. ಆ ತೋಟದೊಳಗೆ ಬಂದ್ರೆ ನಿಮ್ಗೆ ಯಾವುದು ಕೊರತೆ ಇಲ್ಲ. ಈ ಏಪ್ರಿಲ್ ತಿಂಗಳಲ್ಲಿ ನಾನು ಹೇಳ್ತೇನೆ, ನಿಮ್ಗೆ ಯಾವುದು ಕೊರತೆ ಇರೋದಿಲ್ಲ. ಸಿಂಹಕ್ಕೆ ಕೊರತೆ ಇರ್ಬೋದು, ಸಿಂಹಕ್ಕೆ ಕೊರತೆ ಇರ್ಬೋದು, ರಾಜನಿಗೆ ಕೊರತೆ ಇರ್ಬೋದು, ಅರಮನೆಯಲ್ಲಿ ಕೊರತೆ ಇರ್ಬೋದು. ಆದ ವಿಧವೆ ಆ ರೊಟ್ಟಿನ ತಂದು ಪ್ರವಾದಿ ಕೈಲಿ ಕೊಟ್ಟಿದ ತಕ್ಷಣ ಅವಳ ಮನೇಲಿ ಹಿಟ್ಟು ಕಡಿಮೆ ಆಗಲಿಲ್ಲ, ಎಣ್ಣೆ ಕಡಿಮೆ ಆಗಲಿಲ್ಲ. ಕರ್ತನ ಮೋಸ ಸಮಾನ ಆಗ್ತೀರಾ. ಅದಕ್ಕೆ ಕಾರಣ ಯಾಕೆ? ದ ಸೀಕ್ರೆಟ್. ಇದಕ್ಕೆ ಕೀವರ್ಡ್ ಏನು? 10ನೇ ವಾಕ್ಯ ಹೇಳುತ್ತೆ, ನಿಮಗೆ ಪ್ರಿಯವಾದದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಸೆ ನೆರವೇರಿಸಿದರೆ ನಿಮಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುತ್ತದೆ. ಉದಯವು ಬೆಳಕಿನ ಛೇದಿಸಿಕೊಂಡು ಅಂಧಕಾರ ಪರಿಹಾರವಾಗಿ ಮಧ್ಯಾಹ್ನ ಆಗುತ್ತೆ. ನಿಮ್ಮ ಅನ್ನದಾನಗಳು, ನಿಮ್ಮ ಸಂತರ್ಪಣೆಗಳು, ನಿಮ್ಮ ದಾನಗಳು. ಅದಕ್ಕೆ ಪಸ್ಕಾದಲ್ಲಿ ಏನು ಹೇಳ್ತಾರೆ? ಅಪ್ಪ ಕುರಿ ತೆಗೆದುಕೊಂಬನೆ ಅಂತ ಯಾಕೆ ಹೇಳ್ತಾರೆ? ಆ ಕುರಿನ ತರಬೇಕಾದ್ರೆ ಇಟ್ ಇಸ್ ಅ ರೆವರೆನ್ಸ್ ಟು ಇಸ್ ಸನ್. ಅವ್ರ ಮಗನಿಗೆ ಕೊಡತಕ್ಕಂಥ ಸನ್ಮಾನ, ಅವ್ರ ಮಗನಿಗೆ ಕೊಡತಕ್ಕಂಥ ಗೌರವ. ಆ ಕುರಿಯಿಂದದೇನು ತೃಪ್ತಿ ಪಡೋದಿಲ್ಲ. ಆದರೆ ನೀವು ದೇವ್ರನ್ನ ಕೇಳಲಿಲ್ಲ ಪಾಪ ಕ್ಷಮಾಪಣೆಗಾಗಿ, ನೀವು ಹೋಗಿ ಪರಲೋಕದಲ್ಲಿ ಅಳ್ಳಿಲ್ಲ, ನೀವು ಹೋಗಿ ಉಪವಾಸ ಮಾಡಲಿಲ್ಲ, ದೇವರಾಗಿ ಹುಡ್ಕೊಂಬಂದ್ರು ನಿವೇದಿತ ಅವರೇ ನಿಮಗಾಗಿ. ಅವ್ರು ಹುಡ್ಕೊಂಬಂದಿದ್ಮೇಲೆ ನೀವು ಅವ್ರಿಗೋಗಿ ಏನು ಕೊಡ್ತಾ ಇದ್ದೀರಾ? ದುಃಖ ಕೊಡ್ತಾ ಇದ್ದೀರಾ? ಪವಿತ್ರಾತ್ಮ ನೋಯಿಸ್ತಾ ಇದ್ದೀರಾ? ಪ್ರೇರೆ ಮಾಡ್ತಾ ಇಲ್ವಾ? ಬೈಬಲ್ ಓದ್ತಾ ಇಲ್ವಾ? ಇನ್ನು ಕೊರತೆನೇ ಹೇಳ್ಕೊಂಡು ಕೂತಿದ್ದೀರಾ? ನನ್ನ ಕೆಲಸ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅಂತೇಳಿ. ರೀ, ಅಪ್ಪ ನಿಮ್ಮನ್ನ ಅಷ್ಟು ಚೆನ್ನಾಗಿಟ್ಟಿದ್ದಾರೆ ರೀ, ಚೆನ್ನಾಗಿಟ್ಟಿದ್ದಾರೆ. ಆ ಚೈನಾದಲ್ಲಿದ್ದ ದಂಪತಿಗಳನ್ನ ಒಂದೇ ದಿನದಲ್ಲಿ ಅಪ್ಪ ಪ್ರಸಿದ್ಧಿ ಮಾಡಿದ್ರಿ. ಐವನವರೇ, ಮ್ಯಾಕ್ಸಿಮಮ್ ಅವರೇ ಮೇಲೆ ತಂದ್ಬಿಟ್ರು ಅವ್ರನ್ನ. 2.5 ಕೋಟಿ ರೂಪಾಯಿ ಚೆಕ್ ಅವ್ರು ಕೊಟ್ಟು ಎಲ್ಲ ಮಕ್ಕಳಿಗೆ ಡೈಮಂಡ್ ರಿಂಗ್ ಹಾಕಿ ಸನ್ಮಾನ ಮಾಡಿ ಆ ಕಂಪನಿಲಿ, ಡೈಮಂಡ್ ಕಂಪನಿ ಅವರಿಗೆ ಕೆಲಸವನ್ನು ಕೂಡ ಅನುಗ್ರಹಿಸಿಕೊಟ್ರೆ. ನಾನು ಹೇಳ್ತೇನೆ, ನಿನ್ನ ಬ್ಲೆಸ್ಸಿಂಗ್ ಎಲ್ಲ ಒಂದು ಕಡೆ ಇದೆ. ಯು ಹ್ಯಾವ್ ಟು ಕ್ಲೈಮ್ ಇಟ್. ಅದು ಆಶೀರ್ವಾದ ಹೊಂದ್ಕೋಬೇಕು. ಆಗ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಎಲ್ಲೂ ಕೂಡ ಕೊರತೆ ಇಲ್ದಾಗೆ ನಡೀತದಪ್ಪ. ಹೊಸ ಹೊಸ ಬಟ್ಟೆಗಳು ತಗೊಳ್ತೀರಾ, ಹೊಸ ಹೊಸ ಒಡವೆಗಳು ಬರುತ್ತೆ, ಹೊಸ ಹೊಸ ಗಾಡಿಗಳು ತಗೊಳ್ತೀರಾ, ಹೊಸ ಹೊಸ ಲೋನ್ಗಳು ತೆಗಿತೀರಾ, ಹೊಸ ರೀತಿಯ ಸಾಲಗಳ ಕಟ್ಟಿ ಮುಗಿಸ್ತೀರಾ. ಆಗ ದಾಸತ್ವ ಅನ್ನೋದು ದೇವ್ರು ತೆಗಿತೀನಿ ಅಂತಾರೆ. 400 ವರ್ಷಗಳವರೆಗೆ ದೇವರವ್ರು ಬಂಧನದಲ್ಲಿದ್ದರು. 100 ಅವರು ಅವನ್ನ ಬಿಡುಗಡೆ ಮಾಡ್ತಾರೆ. ದೇವರು ಯಾಕೆ ಬಿಡುಗಡೆ ಮಾಡ್ತಾರೆ? ದ ಕ್ಯಾರಿ ದ ಕವನೆಂಟ್ ಆಫ್ ದ ಹೇಬ್ರಾಮ್. ಅಬ್ರಾಮನ ಒಡಂಬಡಿಕೆಯನ್ನು ಒತ್ಕೊಂಡಿದ್ದಾರೆ. ಅದಕ್ಕೆ 3 ಎಲಿಮೆಂಟ್ಸ್ ಒಂದಿಗೆ ಹೊರಗಡೆ ಕರ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಒಂದು ಪಸ್ಕಾ ಹಬ್ಬ, ಇನ್ನೊಂದು ಶವಯೋತ್ ಹಬ್ಬ, ಇನ್ನೊಂದು ಸುಕ್ಕೋತ್ ಹಬ್ಬ. ಈ 3 ಹಬ್ಬಗಳು ವಿಶೇಷವಾದ ಹಬ್ಬ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಪಸ್ಕಾ ಹಬ್ಬ? ಪಾಸ್ ಓವರ್ ಮೀನ್ಸ್ ಇಟ್ಸ್ ಅ ರಿಡಂಪ್ಷನ್, ಆ್ಯಂಡ್ ಶವಯೋತ್ ಮೀನ್ಸ್ ಇಟ್ಸ್ ಅ ರಿಲೇಷನ್ಶಿಪ್, ಆ್ಯಂಡ್ ಸುಕ್ಕೋತ್ ಮೀನ್ಸ್ ವಾಕಿಂಗ್ ವಿತ್ ಗಾಡ್. ದೇವರೊಂದಿಗೆ ನಡಿಬೇಕು. ಆಗ ಪಾಪದಿಂದ ಬಿಡುಗಡೆ ಆಗ್ತೀರಾ, ಪರಿಶುದ್ಧಾತ್ಮನ ತುಂಬಲ್ಪಡ್ತೀರಾ. 3ನೇದು ದೇವರೊಂದಿಗೆ ನಡೆಯುತ್ತೇವೆ, ದೇವರೊಂದಿಗೆ ಹಲ್ಲೆಲೂಯಾ, ದೇವರೊಂದಿಗೆ ನಡೆಯುತ್ತೇವೆ, ದೇವರೊಂದಿಗೆ ನಡೆಯುತ್ತೇವೆ. ಕರ್ತ ನಿಮ್ಮ ನಿತ್ಯವೋ ನಡೆಸುತ್ತಾ ಮರುಭೂಮಿಯಲ್ಲಿ ನಿಮ್ಮ ಆತ್ಮಗಳನ್ನ ತೃಪ್ತಿಪಡಿಸಿ ನಿತ್ಯ ನಡೆಸುತ್ತೆ. ಯಾಕೆ? ನೀವು ನಡೆದ್ಬಿಟ್ರಿ. ಇವಾಗ ಒಂದು ಕಾಲದಲ್ಲಿ ಪಾಪದಲ್ಲಿದ್ರಿ ನೀವು, ಜಗಳ ಆಡ್ಕೊಂಡು, ಸಿಗರೇಟ್ ಸೇತ್ಕೊಂಡು, ಬಾರಲ್ಲಿ ಕುಡ್ಕೊಂಡು,
ಮಾಮಾಚಾರಗಳು ನೋಡ್ಕೊಂಡು ಪೂಜಾರಿಗಳ ಹತ್ರ ಹೋಗ್ಕೊಂಡು ಅಲ್ಲಿ ಕಣಿ ಕೇಳ್ಕೊಂಡು ಅಲ್ಲಿದ್ರಿ ನೀವು. ಅಲ್ಲಿಂದ ಕಷ್ಟಪಡ್ತಾ ಇದ್ರಿ. ಅಲ್ಲಿಂದ ನಿಮ್ಗೆ ಯಾರೋ ಸುವಾರ್ತೆ ಸಾರದು ಏಸು ನಂಬಿದ್ರಿ. ಏಸು ನಂಬಿದ ಮೇಲೆ ನೋಡೋಣ ಒಳಗೆ ಬಂದಿದ್ದೀನಿ ಏನಾಗತ್ತೆ ಅಂತ ಒಳಗೆ ಬಂದ್ರಿ. ಈಗ ಬಂದ ಮೇಲೆ ನೀವು ದೇವ್ರ ಜೊತೆ ನಡೀತಾ ಇದ್ದೀರಾ. Hallelujah. ಮತ್ತೆ ಕುಡಿಯೋಕೆ ಹೋಗಲಿಲ್ಲ, ಮತ್ತೆ ಜಗಳಕ್ಕೆ ಹೋಗಲಿಲ್ಲ. ಯಾಕೆ? ಯು ಬಿಕೇಮ್ ಎ ನ್ಯೂ ಕ್ರಿಯೇಷನ್. Hallelujah. ನ್ಯೂ ಕ್ರಿಯೇಷನ್. ಇಸ್ರಾಯೇಲ್ ಮಕ್ಕಳು ಬಿಡುಗಡೆ ಆದಮೇಲೆ ಮತ್ತೆ ಐಗುಪ್ತ ದೇಶಕ್ಕೆ ಹೋದ್ರ ಸುರೇಶ್ ಅವರವರು ಇಲ್ಲ, ಹೋಗಿಲ್ಲ. ಇಲ್ಲವೇ ಇಲ್ಲ. ಮೋಸ ಹೇಳ್ತಾನೆ, ಇವತ್ತು ನೋಡುವ ಐಗುಪ್ತರನ್ನ ಇನ್ನು ಮುಂದೆ ನೋಡುವುದೇ ಇಲ್ಲ. ಇವತ್ತು ನೋಡುವ ಬೀಡಿ ಸಿಗರೆಟ್ಗಳನ್ನ ಇನ್ನು ಮುಂದೆ ನೋಡುವುದೇ ಇಲ್ಲ. ನೋಡ್ತೀರಾ, ಆದ್ರೆ ನೀವು ಸೇದೋದಿಲ್ಲ. ನಿಮ್ಮ ಪಕ್ಕದಲ್ಲಿ ಸೇದ್ತಾ ಇರ್ತಾರೆ, ಆದ್ರೆ ನೀವು ಸೇದೋದಿಲ್ಲ. ಬೀಡಿ ಸಿಗರೆಟ್ಗಳು ಎಷ್ಟೋ ಸೇರ್ತಾ ಇದ್ವಿ. ನಾನು ಸೇರ್ತಾ ಇದ್ವಿ. 2 ಪ್ಯಾಕೆಟು 3 ಪ್ಯಾಕೆಟು 4 ಪ್ಯಾಕೆಟು ಹೋಗ್ತಾ 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 ಕೊನೆಗೆ 10 ಪ್ಯಾಕೆಟ್ ಆಗೋಯ್ತು ಒಂದು ದಿನಕ್ಕೆ. ಅಯ್ಯೋ ಇಷ್ಟೆಲ್ಲ ಮಾಡ್ಬಿಟ್ರೆ ಅಷ್ಟೇ. ಹೌದು, 20-25 ವಯಸ್ಸಿಗೆಲ್ಲ ಎಲ್ಲ ಥರ ಆ ಸಿಗರೆಟ್ ಸೇದೋಣ, ಈ ಸಿಗರೆಟ್ ಸೇದೋಣ. ಆವತ್ತು ನೋಡಿ ಸಿಗರೆಟು, ಇವತ್ತಿಗೆ ಸಿಗರೆಟ್ಗೆ ಟಾಟಾ ಆಗೋಯ್ತು ನಾನು. ಈಗ ಸಿಗರೆಟ್ ಸೇದೋರೆಲ್ಲ ಒಳಗೆ ಬರ್ತಾ ಇದ್ದಾರೆ, Amen. ಡ್ರಿಂಕ್ಸ್ ಮಾಡೋರೆಲ್ಲ ಒಳಗೆ ಬರ್ತಾ ಇದ್ದಾರೆ ಅಲ್ವಾ? ನಾನು ಹೇಳ್ತೇನೆ, ಇವತ್ತು ನಿಮ್ಮನ್ನು ದೇವರು ಆ ರೀತಿ ಚೇಂಜ್ ಮಾಡಿದ್ದಾರೆ. Hallelujah. ನನ್ನ ಫ್ರೆಂಡ್ಸ್ ಎಲ್ಲ ಸೇದೋರೆಲ್ಲ ಸತ್ತೋದ್ರು. ಸಿಗರೆಟ್ ಸೇದಿ ಯಾರೋ 90 ವರ್ಷದ ಮುತ್ಕನ ಇಂಟರ್ವ್ಯೂ ಕರೆದ್ರಂತೆ ಅಮೇರಿಕಾದಲ್ಲಿ. ಭಯಂಕರ ಚೈನ್ ಸ್ಮೋಕರ್ ಅಂತೆ. ಆ ಆ್ಯಂಕರ್ ಕೇಳಿದ್ರೆ, ಸರ್ ಹೌ ಡು ಯು ಲೈಕ್ ಸರ್, ಯು ಆರ್ 90, ಯು ಆರ್ ಸ್ಟಿಲ್ ಸ್ಮೋಕಿಂಗ್ ಸರ್, ಯು ಡಿ ನಾಟ್ ಡೈ ಸರ್. ಈ ಸೈಡ್ ದ ಡಾಕ್ಟರ್ ಹೂ ಅಡ್ವೈಸ್ ಮೀ ಆಲ್ರೆಡಿ ಡೈಡ್. ನಂಗೆ ಯಾವ ಡಾಕ್ಟ್ರ್ ಹೇಳಿದ್ರು ಸಿಗರೆಟ್ ಸೇದಬೇಡ ಅಂತ ಹೇಳಿದ್ರು, ಅವನ ಅಡಿ ನೆಗೆದು ಬಿದ್ದವನೇ. ನಾನು ಸೇದ್ತಾನೆ ಇದ್ದೀನಿ ನೋಡ್ಬಿಡಿ, ಏನು ವಿಷಯ ಅಂತಂದಂತೆ. ಅವಾಗ ದುರಾತ್ಮ ಎಷ್ಟು ಸ್ಟ್ರಾಂಗ್ ಇರಬೇಕು ಅದಲ್ಲಿ, ಸೈತಾನು ಅಲ್ವಾ? ಕರ್ತ ನಿಮ್ಮ ನಿತ್ಯ ನಡೆಸುತ್ತಾ ಹೇಳಿ, ಕರ್ತ ನಿಮ್ಮನ್ನು ನಿತ್ಯ ನಡೆಸುತ್ತಾ. ಕರ್ತನು ನಮ್ಮನ್ನು ನಿತ್ಯ ನಡೆಸುತ್ತಾ. ಕರ್ತ ನಿಮ್ಮ ನಿತ್ಯ ನಡೆಸುತ್ತಾ. ಕರ್ತನು ನಿಮ್ಮನ್ನು ನಿತ್ಯ ನಡೆಸುತ್ತಾ. ನಿತ್ಯ ನಿಮ್ಮನ್ನು ನಡೆಸುತ್ತಾರೆ. ವಾಕ್ಯ ಕೇಳ್ತೀರಾ? ಈ ಏಪ್ರಿಲ್ ತಿಂಗಳಲ್ಲಿ ಯಾವುದೆಲ್ಲ ನಿಮ್ಮ ಕಟ್ಟಲ್ಪಟ್ಟು, ಯಾವುದೆಲ್ಲ ನಮ್ಮ ಕೆಲಸ ಆಗಲಿಲ್ಲ ಅಂತ ಹೇಳ್ಕೊಂಡಿದ್ದೀರಾ ಸಿಸ್ಟರ್, ನಿಮ್ಮ ಬಿಸ್ಕೆಟ್ ಅಂಗಡಿ ವ್ಯಾಪಾರ, ವೇರ್ ಹೌಸ್ದಲ್ಲಿರೋಂಥ ಎಲ್ಲ ಲೋನ್ಗಳು ಚುಕ್ತ ಆಗತ್ತಮ್ಮ. Hallelujah. ಮಿರಾಕಲ್ ಆಗಿದೆ. ಏಂಜಲ್ಸ್ ಬರ್ತಾರೆ ನಿಮ್ಮ ಮನೆಗೆ. ಏಂಜಲ್ ಬಂದು ನಿಮ್ಮ ವೇರ್ ಹೌಸಲ್ಲಿ ಇರುವ ಎಲ್ಲ ಸಾಲಗಳ ದೇವರು ತೆಗೆದು ಹಾಕ್ತಾರಮ್ಮ. ಲಕ್ಷ್ಮಮ್ಮ ದೇವ್ರ ಆಶೀರ್ವಾದ ಮಾಡ್ತಾರೆ. ಮುನಿಯಮ್ಮ ದೇವ್ರ ಆಶೀರ್ವಾದ ಮಾಡ್ತಾರೆ. ಅಮ್ಮಮ್ಮ ದೇವ್ರ ನಿಮ್ಮ ಆಶೀರ್ವಾದ ಮಾಡ್ತಾರೆ. ಹೆದರಬೇಡಿ. ಅನಿತಾ ಅವರೇ ಹೆದರಬೇಡಿ, ಕರ್ತ ನಿಮ್ಮ ಕೆಲಸ ಆಶೀರ್ವಾದ ಮಾಡ್ತಾರೆ. ಅನಿಲ್ ಅವರೇ ಹೆದರಬೇಡಿ. ವಾಕ್ಯ ಕೂತ್ಕೊಂಡು ಕೇಳ್ತಾ ಇದ್ದೀರಾ ಮಸ್ಕತ್ತಲ್ಲಿ, ಕರ್ತ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡಕ್ಕೆ ಹೋಗ್ತಾರೆ, ವೃದ್ಧಿ ಮಾಡಕ್ಕೆ ಹೋಗ್ತಾರೆ. ಒಂದಕ್ಕೂ ನೀವು ಕಮ್ಮಿ ಆಗಿರೋದಿಲ್ಲ. ರೇಷ್ಮಾ ಅವರೇ ಲಂಡನ್ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ, ನಿಮ್ಮ ಮನೆಯೊಳಗೆ ವೃದ್ಧಿ ಆಗುತ್ತೆ. ಈ ಪ್ಯಾಸ್ ಓವರಲ್ಲಿ ದೇವರು ಒಂದು ಹೊಸ ಸೃಷ್ಟಿ ಮಾಡಿ ಒಂದು ಅದ್ಭುತವಾದ ಪ್ರಮೋಷನ್ ನಿಮ್ಮ ಕೈಗಳು ಇಡ್ತೀನಿ ಅಂತ ಅಪ್ಪ ವಾಗ್ದಾನ ಮಾಡ್ತಾ ಇದ್ದಾರೆ. ಜ್ಯೋತಿಯವರೇ ಭಯಪಡಬೇಡಿ. ಮನೆಗೆ ಕೂತ್ಕೊಂಡು ಕಂಗಾಲಾಗಿ ಅಳ್ತಾ ಇದ್ದೀರಾ. ದೇವ್ರು ಹೇಳ್ತಾರೆ, ಬಿಸ್ನೆಸ್ ಮೇಲೆ ಬಿಸ್ನೆಸ್, ವ್ಯಾಪಾರದ ಮೇಲೆ ವ್ಯಾಪಾರ, ದೇವರ ಮೇಲೆ ವೃದ್ಧಿ ಆಗತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ನೀವು ಆಯ್ತ ಮಾಡಿ ಕೊಡಿ, ಸರೆಂಡರ್ ಮಾಡಿ ಒಡಂಬಡಿಕೆ ಒಳಗೆ ಬಂದ್ಬಿಡಿ. ವೆನ್ ಯು ಎಂಟರ್ ಇನ್ ಟು ದ ಕವೆನೆಂಟ್, ಯು ಆರ್ ಎ ಸೇಫೆಸ್ಟ್ ಪರ್ಸನ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. Psalm 91 says, He who dwells in the secret place of the Most High shall abide under the shadow of the Almighty. ಪರಮಾತ್ಮನ ಮೊರೆ ಹೊಕ್ಕಿರೋನು ಹೇಳಿ, ಪರಮಾತ್ಮನ ಮೊರೆ ಹೊಕ್ಕಿರೋನು, ಸರ್ವಶಕ್ತನ ನೆರಳಲ್ಲಿ ಸುರಕ್ಷಿತನಾಗಿರುತ್ತಾನೆ. ಆಮೆನ್. ಪರಮಾತ್ಮರ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಹೇಳ್ತೀನಿ, ಪ್ರತಿದಿನ ಹೇಳ್ತೀನಿ, ದೇವರೇ ನೀನೇ ನನ್ನ ರಕ್ಷಕಪ್ಪ, ನೀನೇ ನನ್ನ ಬಿಡುಗಡೆಯಪ್ಪ, ನೀನೇ ನನ್ನ ವಿಮೋಚಕ. ಏಪ್ರಿಲ್ ತಿಂಗಳು ಹಿಂಗೆ ನಡಿಬೇಕು. ದೇವರೇ ಎಲ್ಲ ಮಾಡ್ತೀಯಪ್ಪ, ಎಲ್ಲ ನಡೆಯತ್ತಪ್ಪ, ಎಲ್ಲ ನೆರವೇರತ್ತಪ್ಪ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡತ್ತಪ್ಪ, ಹೊಸ ಕೆಲಸಗಳು ಬರತ್ತಪ್ಪ, ಹೊಸ ಆರ್ಡರ್ಗಳು ಬರತ್ತಪ್ಪ, ಹೊಸ ದೊಡ್ಡ ಡಿಕ್ಲೇರ್ಗಳು ಬ್ಲೆಸ್ಸಿಂಗ್ ಆಗಿ ಬರತ್ತಪ್ಪ, ಹೊಸ ಶೇರ್ ಮಾರ್ಕೆಟ್ಗಳು ಹೊಸ ಆಗಿ ಇರೋದಪ್ಪ. ಯುದ್ಧ ಎಷ್ಟೇ ಭೀಕರಾಗಿದ್ರು ಕೂಡ ನನ್ನ ಮನೆಯಲ್ಲಿ ಅನ್ನ ಕಮ್ಮಿ ಆಗಲ್ಲ, ಎಣ್ಣೆ ಕಮ್ಮಿ ಆಗಲ್ಲ, ನೀರು ಕಮ್ಮಿ ಆಗಲ್ಲ, ಆರೋಗ್ಯ ಕಮ್ಮಿ ಆಗಲ್ಲ, ಅಭಿವೃದ್ಧಿ ಕಮ್ಮಿ ಆಗಲ್ಲ. ಇದನ್ನ ನೀನು ನುಡಿಬೇಕು 24 ಗಂಟೆ. ಇವತ್ತು ಆ ಪರಲೋಕ ದೇವರು ನಿಮ್ಮ ನಿತ್ಯ ನಡೆಸುತ್ತಾ ನಿಮಗೆ ರಿಡೆಂಪ್ಷನ್ ಕೊಟ್ಟಿದ್ದು ಮಾತ್ರ ಅಲ್ಲ, ನಿಮಗೆ ರಿಲೇಷನ್ಶಿಪ್ ಕೊಟ್ಟು ಅವ್ರ ಜೊತೆ ಸದಾಕಾಲ ನಡೆಯೋದಕ್ಕೆ ನಿಮಗೆ ಸೌಭಾಗ್ಯ ಕೊಡ್ತೀನಿ ಅಂತಾರೆ. ಹೆದರಬೇಡಿ. ಎಲ್ಲ ಸಾಲಗಳಿಂದ ಹೊರಗಡೆ ಬರ್ತೀರಾ, ಕಣ್ಣೀರಿಂದ ಹೊರಗಡೆ ಬರ್ತೀರಾ, ಹೊಸ ಗಾಡಿಗಳು ತೆಗಿತೀರಾ, ಹೊಸ ಮನೆಗಳು ಪರ್ಚೇಸ್ ಮಾಡ್ತೀರಾ, ಹೊಸ ಒಡವೆಗಳು ಪರ್ಚೇಸ್ ಮಾಡ್ತೀರಾ, ಹೊಸ ಸೈಟ್ಗಳು ಪರ್ಚೇಸ್ ಮಾಡ್ತೀರಾ. ದೇವರು ಆ ರೀತಿಯಾಗಿ ಹೊಸ ರಿಲಮ್ಗೆ ನಿಮ್ಮನ್ನು ತೊಗೊಂಡು ಹೋಗ್ತಾರೆ. ಆಗ ಬಿಡುಗಡೆ ಅನ್ನೋದು ಸುಮ್ಮನೆ ಹೊರಗಡೆ ಬಂದ ಎಲ್ಲ ಇಲ್ಲಿಂದ ಎಸ್ಕೇಪ್ ಆಗಿ ಓಡ್ರೋ ಅಂತೇಳಿ
ಬಿಡುಗಡೆ ಅಲ್ಲ ಇದು. ದ ಡೆಲಿವರೆನ್ಸ್ ಈಸ್ ನಾಟ್ ಸಮಥಿಂಗ್ ಗಾಡ್ ಈಸ್ ಸೆಟ್ಟಿಂಗ್ ಯು ಔಟ್ ಆ್ಯಂಡ್ ರನ್ ಅವೇ ನೌ, ಎಸ್ಕೇಪ್ ನೌ. ನೋ, ದಟ್ ಈಸ್ ನಾಟ್ ದ ರಿಡೆಂಪ್ಷನ್. ರಿಡೆಂಪ್ಷನ್ ಈಸ್ ನಾಟ್ ಕಂಪ್ಲೀಟ್ ವಿತೌಟ್ ಎ ರೆಸ್ಟೋರೇಷನ್. ಪುನರ್ಸ್ಥಾಪನೆ ಇಲ್ಲದೆ ವಿಮೋಚನೆ ಯಾವತ್ತೂ ಮುಕ್ತಾಯ ಕೊನೆಗೊಳ್ಳೋದಿಲ್ಲ, ಎಂಡ್ ಆಗೋದಿಲ್ಲ. ಆಗ ರಿಡೆಂಪ್ಷನ್ ಅಂದ್ರೇನು? ಕಳೆದು ಹೋದ ಕುಮಾರ, ಅವನು ಕಳೆದು ಹೋಗಿದ್ದಾನೆ, ಅವ್ನು ಮತ್ತೆ ಬಂದ ತಕ್ಷಣ ಕಳ್ಳನ ಮಗನೇ ಮನೇಲಿ ಹಾಳು ಮಾಡಿಬಿಟ್ಟೆ, ಸಾಯಿ ನೀನು, ಅಲ್ಲೋಗು ಕತ್ತೆ ಮೀಸು, ಹೋದರೆ ಹೋಯ್ತು, ಅನ್ನ ಹಾಕ್ತೀನಿ ಅಂತ ಹೇಳುವಂಥ ರಿಡೆಂಪ್ಷನ್ ಅಲ್ಲ. ತಂದೆ ಆ ಮಗನೇ ಮತ್ತೆ ಕರೆದು ಅವನಿಗೆ ಸ್ನಾನ ಮಾಡಿಸಿ, ಅವನಿಗೆ ನಿಲುವಂಗಿ ಹಾಕಿ, ಅವನ ಕೈಗಳಿಗೆ ಉಂಗುರ ಹಾಕಿ, ಅವನ ತಲೆಗೆ ಕಿರೀಟ ಹಾಕಿ, ಅವನ ಸಿಂಹಾಸನದಲ್ಲಿ ಕೊಡಿಸ್ತಾರೆ. ಅಣ್ಣ ಬಂದು ಹೇಳ್ತಾನೆ, ನಿನ್ನ ಮಗ ಉದಾರಿಯಾಗಿದ್ದಾನೆ, ಎಲ್ಲ ಕಳೆದು ನಿನ್ನ ಆಸ್ತಿ ಲೂಟು ಮಾಡಿ ವ್ಯಭಿಚಾರಿಗಳೊಂದಿಗೆ ಹೋಗಿ ಹಾಳು ಮಾಡಿ ಬಂದ, ಅವನಿಗಾಗಿ ನೀನು ಎಲ್ಲ ಮಾಡ್ತಿದ್ಯಲ್ಲಪ್ಪ. ನೋಡಿದ್ರ? ಅಪ್ಪ ಹೇಳ್ತಾನೆ, ನನ್ನ ಮಗ ಸತ್ತೋಗಿದ್ದ, ಆ ದೇವನ್ ಬದುಕಿ ಬಂದಿದ್ದಾನೆ. ಬಿಕಾಸ್ ಹಿ ಈಸ್ ಅ ಚೈಲ್ಡ್ ಆಫ್ ಎಬ್ರಾಮ್. ಅಬ್ರಾಮನ ಮಗನಾಗಿದ್ದಾನೆ. ನೀನು ಯಾವಾಗಲೂ ನನ್ನ ಜೊತೆ ಇದೆಯಾ? ಅದು ಅವನು ನನ್ನ ಜೊತೆ ಇಲ್ಲ. ಆಗ ನೋಡಿ, ದೊಡ್ಡ ಮಗ ಅಪ್ಪನ ಜೊತೆ ಇದ್ದ, ಅದು ಅಪ್ಪನ ಮೇಲೆ ಹೃದಯ ಅವನು ಇರಲಿಲ್ಲ. ಚಿಕ್ಕ ಮಗ ಅಪ್ಪನಿಂದ ದೂರ ಇದ್ದ, ಅದನ್ನ ಹೃದಯ ಅಪ್ಪನ ಪ್ರೀತಿ ಮಾಡ್ತಾ ಇತ್ತು. ಇವತ್ತು ನೀವು ಪ್ರೀತಿ ಮಾಡ್ತಾ ಇದ್ದೀರಾ? Hallelujah. ಆರಾಧನೆ ಮಾಡ್ತಾ ಇದ್ದೀರಾ? Amen. ತ್ಯಾಗ ಮಾಡ್ತಾ ಇದ್ದೀರಾ? Amen. ತ್ಯಾಗ ಮಾಡಿ ದೇವ್ರು ನಿಮ್ಮನ್ನು ವಿಶೇಷವಾಗಿ ಅವ್ರು ವೃದ್ಧಿ ಮಾಡಿ ಅವ್ರ ಆಶೀರ್ವಾದ ಮಾಡ್ತಾರೆ. ಒಂದು ಕೊರತೆ ಇಲ್ಲದಾಗೆ ಈ ಏಪ್ರಿಲ್ ತಿಂಗಳು, ನನ್ನ ಪ್ರಿಯ 4ನೇ ತಿಂಗಳು, ಎಲ್ಲ ವಿಷಯಗಳಲ್ಲಿ ನಿಮ್ಮನ್ನು ದೇವರು ತೃಪ್ತಿಪಡಿಸಿ, ಹಣಕಾಸಾಗಲಿ, ವಸ್ತುಗಳಾಗಲಿ, ಒಡವೆಗಳಾಗಲಿ, ಮನೇಲಿ ಊಟಗಳಾಗಲಿ, ಎಲ್ಲದರಲ್ಲೂ ಕೂಡ ಒಂದು ತೃಪ್ತಿಯ ಜೀವನ ನಿಮ್ಗೆ ಕೊಡ್ತೀನಿ ಅಂತಾರೆ. ಅಪ್ಪ ಎಲ್ಲ ನಮ್ಮ ಮನೇಲಿ ಇದೆ ಅಪ್ಪ, ಇಲ್ಲ ಅನ್ನೋಂಥ ವರ್ಡ್ ನಿಮ್ಮ ಮನೇಲಿ ಈ ತಿಂಗಳಲ್ಲಿ ಮಾಡೋದಿಲ್ಲ ಅಪ್ಪ. ಒಂದು ನ್ಯೂ ರಿಲೇಷನ್ಶಿಪ್ ಅಪ್ಪ ನಡೆಸ್ತಾರೆ. ಸೊ ಕಮ್ ವೆರಿ ಕ್ಲೋಸರ್ ಟು ದ ಕವನೆಂಟ್. ಆ ಒಡಂಬಡಿಕೆಗೆ ಹತ್ರ ಬನ್ನಿ. ಕರ್ತನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿ ನಿಮ್ಮ ಆತ್ಮಗಳನ್ನು ತೃಪ್ತಿಗೊಳಿಸ್ತಾನೆ. ಅಪ್ಪ ತಂದೆ, ಯೂಟ್ಯೂಬಲ್ಲಿ ಕೂತ್ಕೊಂಡು ನೋಡುವಂಥ ಪ್ರತಿಯೊಂದು ಮಗನನ್ನು ಪ್ರತ್ಯೇಕವಾದ ರೀತಿಯಲ್ಲಿ ಆಶೀರ್ವಾದ ಮಾಡು ಸ್ವಾಮಿ. ಅವರ ಮನೆಗಳ ಮೇಲೆ ಆಶೀರ್ವಾದಗಳು ಬರಲಿ, ಅಭಿವೃದ್ಧಿಗಳು ಬರಲಿ, ಹೊಸ ಹೊಸ ಕಾರ್ಯಗಳು ಬರಲಿ. ಏಪ್ರಿಲ್ ತಿಂಗಳಲ್ಲಿ ಅಪ್ಪ ಅವ್ರು ನೆನೆಸದೇ ಇರುವಂಥ ಕಾರ್ಯಗಳು, ಮುಚ್ಚಿದಂಥ ಬಾಗಿಲುಗಳು ಅದು ತಾನಾಗಿ ತೆರೆಯಲ್ಪಡೋದಕ್ಕಾಗಿ ಸ್ತೋತ್ರ ಮಾಡ್ತಿದ್ದಾನಪ್ಪ. ಇದನ್ನು ಅಭಿವೃದ್ಧಿ ಮಾಡು ಸ್ವಾಮಿ. ಒಬ್ಬೊಬ್ಬರ ಮನೆಗಳಲ್ಲಿ ಇವತ್ತು ದೇವದೂತ ಇಳಿದು ಹೋಗ್ತಾ ಇದ್ದಾನೆ. ಒಬ್ಬೊಬ್ಬರ ಮನೆಗಳಲ್ಲಿ ದೇವದೂತ ಇಳಿದು ಹೋಗ್ತಾ ಇದ್ದಾನೆ. ಈ ಆನ್ಲೈನಲ್ಲಿ ನೋಡುವಂಥ ಪ್ರತಿಯೊಂದು ಮಗಳ ಮೇಲೆ, ಒಬ್ಬೊಬ್ಬ ಮಗನ ಮೇಲೆ ದೇವರ ಆಶೀರ್ವಾದ ಇಳಿಯಲ್ಪಡುತ್ತೆ ಅಂತ ಹೇಳ್ತಿದ್ದೀರಾ. ನಿಮ್ಮ ಗಂಡಂದಿರು ಹೊಸ ಹೊರದೇಶದಲ್ಲಿರುವಂತ ಮಕ್ಕಳು, ಆ ಗಂಡಂದಿರಿಗೆ ಹೊಸ ರೀತಿಯ ಪ್ರಮೋಷನ್ಗಳ ದೇವರು ಕಟ್ಟಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಿಡುಗಡೆಗಳನ್ನ ಕಟ್ಟಿಡ್ತಾರೆ. बस एक तू खुदा, कोई नहीं है सिंहासन के योग्य, बस एक तू राजा, कोई नहीं है आदर के योग्य, बस एक तू खुदा, सिंहासन के योग्य, बस एक तू राजा, सारा आदर सारी महिमा तुझको मिले यीशु, सारा आदर सारी महिमा तुझको मिले यीशु.
ऊंचा, नाम यीशु का ऊंचा।